ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಟುಡೇ ಕ್ಲಾಸ್ ಬಂದ್ಬಿಟ್ಟು ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಸೊ ಅದಕ್ಕೆಲ್ಲ ಮುಂಚಿತವಾಗಿ ಕ್ಲಾಸ್ ಪ್ರಾರಂಭ ಮಾಡೋಕೆ ಮುಂಚಿತವಾಗಿ ನಿಮಗೆ ನ್ಯಾಟೋ ಕಂಟ್ರಿಗಳು ಹೆಂಗಿರ್ತಾವಪ್ಪ ಅನ್ನೋದಕ್ಕೋಸ್ಕರ ನೋಡ್ರಿ, ಇಲ್ಲಿ ಯುರೋಪಿಯನ್ ಕಂಟ್ರಿಗಳದಾವ್ರಿ. ಹೌದಾ, ಇದೆಲ್ಲ ಯುರೋಪ್ ಈ ಭಾಗ ನೋಡ್ರಿ, ಇಲ್ಲಿವರೆಗೂ ಟರ್ಕಿವರೆಗೂ ತನ ಬಂದಿದೆ. ಹೌದಾ, ಸೊ ಟರ್ಕಿ ಇನ್ಕ್ಲೂಡಿಂಗ್ ನಾವೇನಾಗ್ತೀವಿ ಯುರೋಷಿಯನ್ ಕಂಟ್ರಿ ಅಂತ ಹೇಳ್ತೀವಿ, ಮಿಡ್ಲ್ ಈಸ್ಟ್ ಕಂಟ್ರಿಗಳಲ್ಲಿ ಬರ್ತದ್ರಿ. ಹೌದಾ, ಆದ್ರೂ ನಾವು ನ್ಯಾಟೋ ಮೆಂಬರ್ ಐತಿ ನೋಡ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಈಗ ಕೆನಡಾ, ಅಮೆರಿಕ. ಇದನ್ನ ಯಾಕೆ ತೋರಿಸ್ತಾ ಇದೀನಪ್ಪ ಅಂತಂದ್ರೆ ನಿಮಗೆ ನ್ಯಾಟೋ ಕಂಟ್ರಿಗಳು ಎಲ್ಲಿ ಇರ್ತಾವ, ಯಾವ ಭಾಗದಾಗ ಅದಾವ ನೋಡ್ರಿ. ಇಲ್ಲಿ ಏನು ನಿಮಗೆ ಎದ್ದು ಕಾಡ್ತದಲ್ರಿ ಕಲರ್ ಇದೆಯಲ್ಲ, ಅದೆಲ್ಲ ನ್ಯಾಟೋ ಕಂಟ್ರಿಗಳು. ಹೌದಾ, 32 ಕಂಟ್ರಿಗಳದಾವ. ಓಕೆನಾ, ಅದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಎಲ್ಲಾ ಎಕ್ಸಾಮ್ಗಳಿಗೂ, ಪ್ರತಿ ಒಂದು ಎಕ್ಸಾಮ್ಗೂ ಇಂಪಾರ್ಟೆಂಟ್. ಓಕೆನಾ, ಓಕೆ ಲೆಟ್ ಸ್ಟಾರ್ಟ್. ಇವತ್ತು ಏನಪ್ಪಾ, ನ್ಯಾಟೋ ಯಾಕೆ ಪ್ರಾರಂಭವಾಯಿತು ಅನ್ನೋದು ಮೊದಲು ನಮಗೆ ಬರಬೇಕಾಗಿರ್ತಕ್ಕಂಥ ಕ್ವಶನ್. ಹೌದಲ್ರಿ, ಕ್ವಶನ್ ಮಾರ್ಕ್ ಫಸ್ಟ್. ಓಕೆ, ನ್ಯಾಟೋ ಯಾಕೆ ಬಂತಪ್ಪ ಅಂದ್ರೆ ಮೊದ್ಲದ್ದೇನಪ್ಪಾ ಅಂತಂದ್ರೆ USSR ಕೇಳಿರಲ್ರಿ. USSR ಸೋವಿಯತ್ ಯೂನಿಯನ್. ಸೋವಿಯತ್ ಯೂನಿಯನ್ ನ ವಿಸ್ತರಣೆಯನ್ನು ತಡೆಯಲು ಫಸ್ಟ್ ಏನ್ ಹೇಳ್ರಿ, USSR ನ ವಿಸ್ತರಣೆಯನ್ನು ತಡೆಯಲು. ಸೆಕೆಂಡ್ ಏನಪ್ಪಾ ಅಂತಂದ್ರ ಯುರೋಪ್ ಒಳಗಡೆ ಶಾಂತಿ ಮತ್ತು ಭದ್ರತೆಯನ್ನು ನೆಲೆಸಲು. ನೋಡ್ರಿ, ಶಾಂತಿ ಮತ್ತು ಭದ್ರತೆಯನ್ನು, ಸುಸ್ಥಿರತೆಯನ್ನು ಯುರೋಪ್ ಒಳಗಡೆ ನೆಲೆಸಲು ಇದು. ಆಮೇಲೆ ಎಕನಾಮಿಕ್ ಅಂಡ್ ಮಿಲಿಟರಿ ಕೋಪರೇಷನ್ ನ ಜಾಸ್ತಿ ಮಾಡ್ಬೇಕಾಗಿರ್ತದ. ಆಮೇಲೆ ಡೆಮೊಕ್ರೆಟಿಕ್ ಕಂಟ್ರಿಗಳಿಗೆ ಸಪೋರ್ಟ್ ಮಾಡ್ಬೇಕಾಗಿರ್ತದ. ಈ ರೀತಿಯಾಗಿ ಉದ್ದೇಶಗಳನ್ನ ಇಟ್ಟುಕೊಂಡು ಸ್ಥಾಪನೆ ಆಗತ್ರಿ. ಯಾವುದು ನ್ಯಾಟೋ ಎಷ್ಟ ಸ್ಥಾಪನೆ ಆಗುತ್ತಪ್ಪ ಅಂದ್ರೆ 1949 ಏಪ್ರಿಲ್ 4 ಸ್ಟಾರ್ಟ್ ಆಗುತ್ತಾ. ಇದರ ಕೇಂದ್ರ ಕಚೇರಿ ಐತಪ್ಪ ಅಂತಂದ್ರೆ ಬೆಲ್ಜಿಯಂ ನ ಬ್ರಿಸೆಲ್ ಅಲ್ಲಿ ಐತಿ. ಹೌದಾ, ಬ್ರಿಸೆಲ್ಸ್. ಹೌದಾ, ಇದು ಮೇನ್ ಇಂಪಾರ್ಟೆಂಟ್. ಓಕೆನಾ, ಫಸ್ಟ್ ಎಷ್ಟು ಕಂಟ್ರಿಗಳು ಇದ್ವಪ್ಪ ಅಂದ್ರೆ ಫೌಂಡಿಂಗ್ ಮೆಂಬರ್ಸ್ ಅಂದ್ರೆ 12 ರಾಷ್ಟ್ರಗಳು ಸೇರಿ ಏನ್ ಮಾಡ್ತಾವ್ರಿ, ನ್ಯಾಟೋನ ಪ್ರಾರಂಭ ಮಾಡ್ತಾವ. ನೋಡ್ರಿ, ನ್ಯಾಟೋ ಅಂದ್ರೆ ಏನು, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನೋಡ್ರಿ, ಇಲ್ಲಿ ನಾರ್ತ್ ಅಂದ್ರೆ ಮೇಲೆ ಮೇಲ್ಭಾಗದಲ್ಲಿ, ಅಟ್ಲಾಂಟಿಕ್ ಓಷನ್ ನೋಡಿರಲ್ರಿ, ಎಸ್ ಆಕಾರದೊಳಗೆ ಹಿಡಿತೆ ಅಂತ ಹೇಳ್ತೀವಿ. ಹೌದಾ, ಈ ಏಷ್ಯನ್ ಒಂದು ಓಷನ್ ಒಳಗಡೆ ನಾರ್ತ್ ಅಟ್ಲಾಂಟಿಕ್ ಓಷನ್. ಹೌದಾ, ಟ್ರೀಟ್ ಏನಪ್ಪ ಎಲ್ಲರೂ ಆರ್ಗನೈಸೇಷನ್, ಈ ಭಾಗದೊಳಗಡೆ ಬರ್ತಕ್ಕಂಥ ರಾಷ್ಟ್ರಗಳು ಅಂತ ಸ್ಪೆಸಿಫಿಕ್ ಆಗಿ ಹೇಳಕ್ ಕುಂತಾರ್ರಿ ಅವರು. ಇದರ ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ ಇದು ಮಿಲಿಟರಿ ನೋಡ್ರಿ, ಮಿಲಿಟರಿ ಕೋಪರೇಷನ್ ರೀ ಇದು. ಹೌದಾ, ಇದು ಒಂದು ಸೈನ್ಯ ಕೋಪರೇಷನ್ ಆಗಿರ್ತಕ್ಕಂಥದ್ದು. ಇಲ್ಲಿ ಮಿಲಿಟರಿ ಇರ್ತದ ಏನ್ರಿ, ಮಿಲಿಟರಿ ಏನ್ ಮಾಡ್ತದಪ್ಪ ಅಂದ್ರೆ ಇದ್ರ ಉದ್ದೇಶ ಹೇಳದವ್ರೆ. ಆರ್ಟಿಕಲ್ 5 ಹೇಳ್ತದ. ಏನ್ ಹೇಳ್ತದಪ್ಪ ಅಂತಂದ್ರೆ ಯಾವ್ದಾದ್ರು ಈ ಒಂದು ರಾಷ್ಟ್ರಗಳು ನೋಡ್ರಿ, ಸದ್ಯ ಈಗ 32 ಕಂಟ್ರಿಗಳದವ್ರಿ. 32 ಕಂಟ್ರಿಗಳ ಮೇಲೆ ಇನ್ ಯಾವುದೋ ಒಂದು ಬೇರೆ ರಾಷ್ಟ್ರ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಒಳಗಡೆ ಇರ್ಲಾರ್ದಂತ ರಾಷ್ಟ್ರ ಇರ್ತದಲ್ರಿ, ಆ ರಾಷ್ಟ್ರ ಏನಾದ್ರೂ 32 ಕಂಟ್ರಿ ಮೇಲೆ ಯಾವ್ದಾದ್ರು ಒಂದು ಕಂಟ್ರಿ ಮೇಲೆ ದಾಳಿ ಮಾಡಿದಪ್ಪ ಅಂತಂದ್ರ ಎಲ್ಲಾ ಕಂಟ್ರಿಗಳ ಮೇಲೆ ದಾಳಿ ಮಾಡಿದೆ ಎಂದು ಇಟ್ಕೊಂಡು ಆ ಈ 32 ರಾಷ್ಟ್ರಗಳು ಏನ್ ಮಾಡ್ತಾವ್ರಿ, ಆ ಕಂಟ್ರಿಗಳ ಮೇಲೆ ಆ ಒಂದು ಯಾವ್ದು ಒಂದು ಕಂಟ್ರಿಗಳ ನ್ಯಾಟೋ ಕಂಟ್ರಿ ಮೇಲೆ ಏನ್ ದಾಳಿ ಮಾಡಿರ್ತದ್ರಿ, ಆ ಕಂಟ್ರಿ ಮೇಲೆ ಏನ್ ಮಾಡ್ತದ 32 ರಾಷ್ಟ್ರಗಳು ದಾಳಿ ಮಾಡ್ಬೇಕಂತ ಇದ್ರ ಆರ್ಟಿಕಲ್ 5 ಹೇಳ್ತದ್ರಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಇಲ್ಲಿ ಆರ್ಟಿಕಲ್ 5, ಆರ್ಟಿಕಲ್ 4 ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದೇನ್ ಗೊತ್ತಾ, ಆರ್ಟಿಕಲ್ 4. ಸೊ ಆರ್ಟಿಕಲ್ 4 ಏನ್ ಹೇಳ್ತದಪ್ಪ ಅಂತಂದ್ರೆ ಸಮಾಲೋಚನೆ ಬಗ್ಗೆ ಮಾತಾಡ್ತದ್ರಿ. ಏನಪ್ಪಾ ಅಂದ್ರೆ ಸಮ್ಟೈಮ್ಸ್ ಏನಾಗ್ತಿರ್ತಾವಪ್ಪ ಅಂತಂದ್ರೆ ಅವರವರ ದೇಶದ ಇಂಟೆಲಿಜೆನ್ಸ್ಗಳು. ಹೌದಾ, ನಮ್ಮದ್ ನೋಡ್ರಿ ಹೆಂಗೈತಿ. ಹೌದಾ, ಅದೇ ರೀತಿ ಅವರೆಷ್ಟು ದೇಶಗಳ ಇಂಟೆಲಿಜೆನ್ಸ್ ಏನ್ ಮಾಡ್ತಾವ್ರಿ, ಈ ದೇಶ ನಮ್ಮ ಮೇಲೆ ದಾಳಿ ಮಾಡ್ತೈತಪ್ಪ ಅಂತ ಒಂದ್ ಏನಾದ್ರು ಮುನ್ಸೂಚನೆ ಇತ್ತಂತಂದ್ರೆ ಆರ್ಟಿಕಲ್ 4 ಮೂಲಕ ಏನ್ ಮಾಡ್ಬೇಕ್ರಿ, 32 ಕಂಟ್ರಿಗಳು ಕೂಡಿ ಸಮಾಲೋಚನೆ ಮಾಡ್ಬೇಕು. ಇದು ಇಲ್ಲಿ ಹೋಗತ್ರಿ ಆರ್ಟಿಕಲ್ 4. ಇದು ನೋಡ್ರಿ ವೆರಿ ಇಂಪಾರ್ಟೆಂಟ್. ಇದು ಹಿಂಗ್ ತಿಳ್ಕೊಬೇಕು ನೀವು. ಓಕೆನಾ, ನೋಡ್ರಿ ಹೇಳಿದ್ದನ 12 ರಾಷ್ಟ್ರಗಳು ಕೂಡಿ ಏನ್ ಮಾಡ್ತಾವ್ರಿ, ಫಂಡಿಂಗ್ ಕಂಟ್ರಿಗಳದಾವ ಅಂದ್ರೆ ಸ್ಥಾಪನೆ ಆಗಿರ್ತಕ್ಕಂಥ ಸ್ಥಾಪಿತ ರಾಷ್ಟ್ರಗಳು. ಆಮೇಲೆ ಎಷ್ಟು ರಾಷ್ಟ್ರಗಳಾಗ್ತಾವ್ರಿ, 32 ರಾಷ್ಟ್ರಗಳಾಗ್ತಾವ. 2023 ಒಳಗಡೆ ನಾವು ಫಿನ್ಲ್ಯಾಂಡ್ ನ ನೋಡ್ತೇವೆ. ಫಿನ್ಲ್ಯಾಂಡ್ ಕೇಳಿರಲ್ರಿ, ಫಿನ್ಲ್ಯಾಂಡ್. ಓಕೆನಾ, ಆಮೇಲೆ 2024 ಒಳಗಡೆ ಸ್ವೀಡನ್ ನೋಡ್ತೀವಿ. ನೋಡ್ಬೇಕ್ರಿ ನೀವು, ಶಾಂತಿ ಗಿಂತಿ ಏನಾದ್ರು ಒಂದಿಷ್ಟು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇವ್ರ ರಿಪೋರ್ಟ್ ಇರ್ತಾವಲ್ರಿ, ಅವಾಗೆಲ್ಲ ಮೇನ್ ಇಂಪಾರ್ಟೆಂಟ್ ಅಲ್ಲಿ ಹ್ಯಾಪಿನೆಸ್ ಏನೋ ಇರಲ್ರಿ. ಹೌದಾ, ವರ್ಲ್ಡ್ ಈ ರೀತಿ ಏನ್ ರಿಪೋರ್ಟ್ ಗಳಲ್ಲಿ ನಾವು ಫಿನ್ಲ್ಯಾಂಡ್ ಮತ್ತು
ಮತ್ತ ಸ್ವೀಡನ್ ನೋಡ್ತೀವಿ. ಈ ರೀತಿ ನೋಡ್ರಿ, ಇದೊಂದು ಮೊನ್ನೆ ಫಿನ್ಲ್ಯಾಂಡ್ ಚಾನ್ಸಲರ್ ಇಂಡಿಯಾಕ್ ಬಂದಿದ್ರಿ ಏನ್ರಿ. ಇಲ್ಲಿ ಫಿನ್ಲ್ಯಾಂಡ್ ನ ಚಾನ್ಸಲರ್ ಅಲ್ರಿ, ಅವ್ರು ಕೂಡ ಒಬ್ಬ ನ್ಯೂಸ್ ಆಂಕರ್ ಏನ್ ಮಾಡ್ತಾರೆ, ಒಂದು ಏನ್ ಮಾಡ್ತಾರಪ್ಪ ಅಂದ್ರೆ ಸಭೆ ಮಾಡ್ತಾರ. ಸೊ ಎಲ್ಲಿ ಫಿನ್ಲ್ಯಾಂಡ್ ಹೋಗಿ ಮಾಡ್ತಾರ್ರಿ. ಅಲ್ಲಿನ ಫಿನ್ಲ್ಯಾಂಡ್ ಒಳಗಡೆ ಹಂಗ ಗೊತ್ತಲ್ರಿ ಕಲ್ಚರ್. ನೀವು ಒಂದ್ ಇದನ್ನ ಹೇಳಬೇಕು, ಯಾಕಪ್ಪ ಅಂತಂದ್ರೆ ಅಲ್ಲಿ ಇರ್ತಕ್ಕಂತ ಒಂದೇನು ಮಾಲ್ಗಳು, ಹೌದಾ, ನಾವೇನೀಗ ಬೆಂಗಳೂರು ಓರಿಯನ್ ಮಾಲ್ ಅಂತ ನೋಡ್ತೀವಿ, ಹೌದಾ, ಅಲ್ಲಿ ಏನ್ ಗೊತ್ತಲ್ರಿ ಅಂತ ಮಾಲ್ಗಳಲ್ಲಿ ಸಮೇತ ಏನ್ ಮಾಡ್ಯಾರಪ್ಪ ಅಂದ್ರೆ ಲೈಬ್ರರಿಗಳದಾವ್ರಿ. ಲೈಬ್ರರಿಗಳು, ಬಸ್ ಸ್ಟಾಪ್ ಗಳಲ್ಲಿ ಲೈಬ್ರರಿಗಳದಾವ. ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರ ಸ್ಟಡಿಗೆ, ಹೌದಾ, ವಿದ್ಯೆಗೆ ಎಷ್ಟು ಮಹತ್ವ ಕೊಡ್ತಾರ, ಜ್ಞಾನಕ್ಕೆ ಮಹತ್ವ ಕೊಡ್ತಾರ. ನೋಡ್ರಿ ಮಾಲ್ಗಳಲ್ಲಿ ಜನಗಳು ಬಂದು ಪ್ರೈವೇಟ್ ಆಗಿರ್ತಕ್ಕಂಥ ಪಬ್ಲಿಕ್ ಒಳಗಡೆ ರೀ, ಪಬ್ಲಿಕ್ ಒಳಗಡೆ ಜನಗಳು ಬಂದು ಅಲ್ಲಿ ಕುಂತು ಏನ್ ಮಾಡ್ತಾರ್ರಿ, ಅವ್ರಿಗೆ ಬೇಕಾಗಿರ್ತಕ್ಕಂಥ ವಿಷಯದ ಬಗ್ಗೆ ಓದ್ತಾರ ಅಲ್ಲಿ ಕುಂತು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿ ನಾವು ತಿಳ್ಕೊಬೇಕ್ರಿ ಫಿನ್ಲ್ಯಾಂಡ್ ಒಳಗಡೆ. ನೋಡ್ರಿ ಯಾವ ದೇಶ ಏನ್ ಮಾಡ್ತಾರ ನಮಗೆ ಗೊತ್ತಿರ್ಬೇಕಂದ್ರೆ ನಾವು ದಿನ ಏನ್ ಮಾಡ್ಬೇಕ್ರಿ, ನ್ಯೂಸ್ ನ ಫಾಲೋ ಮಾಡ್ತಾ ಇರ್ಬೇಕು. ಸೊ ಇನ್ನೊಂದು ಇದ್ರ ಒಳಗಡೆ ಸೆಕ್ಯೂರಿಟಿ ಇಶ್ಯೂ ಬರ್ತದ್ರಿ, ಸೈಬರ್ ಇಶ್ಯೂ ಅಂತ ಬರ್ತದ. ನೆಕ್ಸ್ಟ್ ಹೇಳ್ದು ಅಲ್ಲಿ ಈಗ ಇವತ್ ಬೆಳಿಗ್ಗೆ ಮಾರ್ನಿಂಗ್ ನಾನು ನ್ಯೂಸ್ ನೋಡೇನ್ರಿ, ನ್ಯಾಷನಲ್ ಚಾನೆಲ್ ಒಳಗಡೆ. ಅಲ್ಲಿ ಹೆಂಗೈತ್ ಗೊತ್ತನ್ರಿ ನ್ಯೂಸ್, ಇರಾನ್ ಒಳಗಡೆ US ದವ್ರು ಯಾವ ರೀತಿ ಇಂಟೆಲಿಜೆನ್ಸ್ ನ ಬಳಸಕ್ ಕುಂತಾರಪ್ಪ ಅಂದ್ರೆ, ಇರಾನ್ ಏನ್ ಮಾಡಕ್ ಅಂತಂದ್ರೆ, ಇರಾನ್ ಅವ್ರು ಏನ್ರಿ ಮಿಲಿಟರಿ ಎಕ್ವಿಪ್ಮೆಂಟ್, ಅವರು ಏನ್ ಮಿಲಿಟರಿ ಒಳಗೆ ಸೇರಿರ್ತಕ್ಕಂಥ ಸೋಲ್ಜರ್ಸ್ ಇರ್ತಾವಲ್ರಿ, ಅವ್ರಿಗೆ ಬಳಸ್ತಕ್ಕಂಥ ಫೋನ್ಗಳದವಲ್ರಿ, ಅದನ್ನ ಯಾಕೆ ಮಾಡ್ತದ್ರಿ, ಇನ್ಸ್ಟಾಗ್ರಾಮ್ ಸ್ಟೋರಿ ಏನ್ ಹಾಕ್ಯಾರ, ಅವ್ದು ಯಾವ ಪ್ಲೇಸ್ನಾಗ ಹಾಕ್ಯಾರ, ಅದು ಯಾವ ಪ್ಲೇಸ್ನಾಗ ಅವ್ರು ರನ್ ಹೋಗಕ್ ಕುಂತಾರ, ಹೌದಾ, ಅಲ್ಲಿ ಏನೇನು ಇಕ್ವಿಪ್ಮೆಂಟ್ ಗಳು ಇರೋವ, ಇದೆಲ್ಲದ್ರ ಬಗ್ಗೆ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಹಾಕೊಂಡತಿ. ಅಂದ್ರೆ ಫೋನಿನ ಬಳಸಿಕೊಂಡು ಸಮೇತ ಇವತ್ತು ಏನ್ ಮಾಡಾಕ್ ಕುಂತಾರ್ರಿ, ಬೇರೆ ದೇಶ ಏನ್ ಮಾಡಾಕ್ ಕುಂತೈತಿ, ಅಲ್ಲಿರ್ತಕ್ಕಂತ ಒಂದು ಮಿಲಿಟರಿ ವ್ಯವಸ್ಥೆಗಳು ಹೆಂಗದವ, ಬೇಸಸ್ಗಳು ಹೆಂಗದವ ಅಂತ ಸಮೇತ ತಿಳ್ಕೊಳಕ್ ಕುಂತಾರ್ರಿ. ಇದು ಸಮೇತ ಇದ್ರೊಳಗ್ ಬರ್ತಾದ್ರಿ. ಇದನ್ನ ಯಾಕೆ ಇಷ್ಟೆಲ್ಲ ನಾನು ಮಾಹಿತಿ ಕೊಡತ್ನಪ್ಪ ಅಂದ್ರೆ, ಇದೇ ಉದ್ದೇಶಕ್ಕೆ ನಿಮ್ ವಿಚಾರಗಳು ಹಿಂಗ್ ಹೋಗ್ತಾ ಇರ್ಬೇಕ್ರಿ. ನೀವ್ ಏನ್ ಮಾಡ್ತಿರ್ತೀರಿ ಗೊತ್ತನ್ರಿ, ಯಾವುದೇ ಕಲಿಬೇಕಪ್ಪ ಅನ್ನೋ ಪ್ರತಿ ಸಲ ಹೇಳ್ತೀನಿ, ನೀವ್ ಹಿಂಗ್ ಕಲಿಬೇಡ್ರಿ, ಒಂದೇ ಲೈನ್ ಕಲಿಬೇಕು ಹೋಗ್ಬೇಡ್ರಿ, ಒಂದೇ ಲೈನ್ ಓದಕ್ ಹೋಗ್ಬೇಡ್ರಿ. ಯಾವೆಲ್ಲ ಸಣ್ಣ ವಿದ್ಯಾರ್ಥಿಗಳ್ರಿ, ನೀವು ಹೈಸ್ಕೂಲ್ ಪ್ರೈಮರಿ ಹೈಸ್ಕೂಲ್ ಒಳಗಡೆ ಏನ್ ಓದ್ತಿರ್ತಾರ, ಕಂಠಪಾಠ ಆಗ್ತಿರ್ತಾರಲ್ರಿ, ಹಂಗ ಹಾಕಿದ್ರೆ ಜೀವನದಾಗ ಏನೂ ಮಾಡಕ್ಕಾಗಲ್ಲ. ತಿಳ್ಕೊಬೇಕ್ರಿ, ವಿಚಾರ ಮಾಡ್ಬೇಕು, ವಿಚಾರ ಥಿಂಕಿಂಗ್. APJ ಅಬ್ದುಲ್ ಕಲಾಂ ಹೇಳ್ತಾರ್ರಿ, ಏನ್ ಹೇಳ್ತಾರ ಗೊತ್ತಾ, ನಾಲೆಡ್ಜ್ ಬರ್ಬೇಕಪ್ಪ ಅಂತಂದ್ರ ಫಸ್ಟ್ ನೀವೇನ್ ಮಾಡ್ಬೇಕು, ಲರ್ನ್ ಮಾಡ್ಬೇಕು. ಲರ್ನ್ ಅಷ್ಟೇ ಮಾಡಿದ್ರೆ ಉಪಯೋಗ ಆಗಲ್ರಿ. ಲರ್ನ್ ಮಾಡಿದ್ಮ್ಯಾಗ ಅದ್ರ ತಕ್ಕಂಗೆ ನೀವು ವಿಚಾರ ಮಾಡ್ಬೇಕು, ಥಿಂಕ್ ಮಾಡ್ಬೇಕು. ಆ ಥಿಂಕ್ ಮಾಡಿದ್ಮ್ಯಾಗ ಏನಾಗತ್ರಿ, ನಾಲೆಡ್ಜ್ ಬರ್ತದ ಅಂತ ಹೇಳ್ತಾರ. ನಾಲೆಡ್ಜ್ ಅಂದ್ಬಿಟ್ರೆ ಓದ್ ತಕ್ಷಣ ಬಂದ್ಬಿಡೋದಲ್ಲ, ಸ್ಟಡಿ ಮಾಡಿದ ತಕ್ಷಣ ಬಂದ್ಬಿಡೋದಲ್ಲ. ವಿಚಾರ ಮಾಡ್ಬೇಕು, ಇದು ಯಾಕೆ ಬಂತು, ಯಾಕಿಲ್ಲ, ಏನು ಅಂತದ್ರ ಬಗ್ಗೆ ನೀವು ರಿಸರ್ಚ್ ಮಾಡ್ಬೇಕ್ರಿ. ಹಿಂಗ ಅವಾಗ ಗೊತ್ತಾಗುತ್ತ ಪ್ರತಿಯೊಂದು ವಿಷಯಗಳನ್ನ ನಿಮಗೆ ಇಷ್ಟೆಲ್ಲ ಚಂದ ಅನಾಲಿಸಿಸ್ ಮಾಡಕ್ ಬರ್ತದೆ. ನಾನು ಇವಾಗ ಎಲ್ಲ ಹೇಳಿ ನೋಡ್ರಿ ಏನೇನು ಹಾಕುವಂತ ಓಕೆನಾ. ಇನ್ನು ನೋಡ್ರಿ, ಇನ್ನೂ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಸೆಕೆಂಡ್ ವರ್ಲ್ಡ್ ವಾರ್ ಯಾವಾಗ ಆಯ್ತು ಹೇಳಿದ್ರೆ 1939 ಇಂದ 1945 ಒಳಗಾಯ್ತು. ಇದು ಯಾವಾಗ ಸ್ಥಾಪನೆ ಆಯ್ತು, 49 ಒಳಗಡೆ. 49 ಒಳಗೆ ಇದು ಸ್ಥಾಪನೆ ಆಗ್ತಲ್ರಿ. ಇದು ಯುರೋಪಿಯನ್ ಕಂಟ್ರಿಗಳ ಬಗ್ಗೆ ಎಲ್ಲ ಬರೇ ಡೆಮೊಕ್ರೆಟಿಕ್ ಕಂಟ್ರಿ ಆತರ ಇವರೆಲ್ಲ ಲೀಡ್ ಮಾಡ್ತಾರೆ. ಅಂದ್ರೆ ಇದು ಕ್ಯಾಪಿಟಲಿಸ್ಟ್ ಕಂಟ್ರಿಗಳು. ಈ ಕಡೆ ಸೋಷಿಯಲಿಸ್ಟ್ ಕಂಟ್ರಿ ಆಗಿರ್ತಕ್ಕಂಥ USSR, ಹೌದಾ, ರಷ್ಯಾ ಅಂತ ಏನ್ ಕರಿತೀವಲ್ಲ, ಆಮೇಲೆ ಚೀನಾ, ಕ್ಯೂಬಾದೊಳಗೆ ಸಮೇತ ಮಿಸೈಲ್ ಅಟ್ಯಾಕ್ ಆಗುತ್ತೆ 1962. ಅಲ್ಲಿ ಸಮೇತ ಇವ್ರು USSR ಪ್ರಭಾವ ಇರ್ತದೆ. ಕ್ಯೂಬಾ ಇಲ್ಲೇ ಗೊತ್ತಾ, ಕೆಳಗಡೆ ಭಾಗದಾಗ ನಾವೇನು ಕೆರೆಬಿಯನ್ ಸಿ ಅಂತ ನೋಡ್ತೀವ್ರಿ, ಹೌದಾ, ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ನಡಬರ್ಕ, ವೆಸ್ಟ್ ಇಂಡೀಸ್ ಕೇಳಿರಲ್ರಿ, ವೆಸ್ಟ್ ಇಂಡೀಸ್, ಹೌದಾ, ಅಲ್ಲಿ ಆ ಭಾಗದಲ್ಲಿ ಬರ್ತದ್ರಿ ಕ್ಯೂಬಾ ಮಿಸೈಲ್ ಅಟ್ಯಾಕ್ ಅಂತ ಆಗುತ್ತೆ 1962 ಒಳಗಡೆ, ಹೌದಾ. ಆಮೇಲೆ ಇಲ್ಲಿ ಏನ್ ಗೊತ್ತನ್ರಿ, ಇಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಗುತ್ತೆ. ಇಸ್ಲಾಮಿಕ್ ರೆವಲ್ಯೂಷನ್ ಎಲ್ಲಿ, ಇರಾನ್ ಒಳಗಡೆ. ಎಷ್ಟ್ರಾಗ 1979 ಒಳಗಡೆ. ಈ ಎಲ್ಲಾ ಸಮೇತ ನ್ಯಾಟೋ ಮತ್ತು USSR ರಷ್ಯಾ ಒಂದು ಏನಿರ್ತದ್ರಿ. ಯಾಕಂದ್ರೆ ರಷ್ಯಾ ಸ್ಥಾಪನೆ ಆಗುತ್ತೆ 1991 ಸ್ಥಾಪನೆ ಆಗುತ್ತೆ, ಅಲ್ಲಿವರೆಗೂ USSR ಆಗಿರುತ್ತ. ಸೊ 71 ಒಳಗಡೆ ಏನು ಇಲ್ಲಿ ಇರಾನ್ ಒಳಗೆ ರೆವಲ್ಯೂಷನ್ ಆಗ್ಬೇಕಲ್ರಿ, ಇಸ್ಲಾಮಿಕ್ ರೆವಲ್ಯೂಷನ್ ಆಗ್ಬೇಕಪ್ಪ ಅಂತಂದ್ರೆ ಯಾರು ಸಪೋರ್ಟ್ ಮಾಡ್ತಾರಪ್ಪ ಅಂದ್ರೆ ಸೋವಿಯತ್ ಯೂನಿಯನ್ ಸಪೋರ್ಟ್ ಮಾಡ್ತಿರ್ತದ. ಅರ್ಥ ಆಗ್ತಲ್ಲ ಹೇಳೋದು. ಇದೇ ರೀತಿಯಾಗಿ ಆಮೇಲೆ ಏನಾಗುತ್ತೆ, ಇರಾನ್ ಯುದ್ಧ ಆಗುತ್ತೆ 1980 ರಿಂದ 88 ವರೆಗೂ ಇರಾನ್ ಯುದ್ಧ ಆಗುತ್ತ. ಇವು ಎಲ್ಲ ಏನಂತಂದ್ರೆ ಇನ್ಕ್ಲೂಡಿಂಗ್ ಆಗಿ ಏನಿರ್ತಾವ್ರಿ, ಈ ಕಡೆ ನ್ಯಾಟೋ ರಾಷ್ಟ್ರಗಳು, ಈ ಕಡೆ ಸೋವಿಯತ್ ಯೂನಿಯನ್ ರಾಷ್ಟ್ರಗಳ ಬಗ್ಗೆ. ನೋಡ್ರಿ, ಸೋವಿಯತ್ ಯೂನಿಯನ್ ಏನ್ ಮಾಡ್ತದಪ್ಪ ಅಂತಂದ್ರೆ ಇದು ಸೋಷಲಿಸ್ಟ್ ಕಂಟ್ರಿ, ಹೌದಾ. ಈ ರೀತಿ ಮಾರ್ಕಿಸ್ಟ್ ಕಂಟ್ರಿ, ಇದನ್ನ ಪ್ರತಿಪಾದನೆ ಮಾಡೋದು ಈ ರೀತಿ ಇರ್ತಾರೆ. ಈ ಕಡೆ ಡೆಮೊಕ್ರೆಟಿಕ್ ಕಂಟ್ರಿ. ಸೊ ಅದೇ ಟೈಮ್ ಒಳಗಡೆ 1961 ಒಳಗಡೆ ಏನಾಗುತ್ತೆ, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ಆಗುತ್ತಾ. ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ಕೇಳಿರಲ್ರಿ, ಅದ್ರ ಮೇನ್ ನಮ್ಮ ಯಾರಪ್ಪ ಹೆಮ್ಮೆಯ ಪಂಡಿತ್ ಜವಾಹರ್ಲಾಲ್ ನೆಹರು ಸಮಿತಿ ಅವರ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರ್ರಿ, ಹೌದಾ. ಏನಿದನ್ನ ಸ್ಥಾಪನೆ ಆಗತ್ತೆ ಅವರೇ ಮೇನ್ ದೊಡ್ಡ ಕಾರಣ ಆಗಿರ್ತಾರೆ. ಇದರ ಗತಿ ಇನ್ನೂ ಬರ್ತಾರೆ, ನಾಸಿರ್ ಬರ್ತಾರೆ, ಟಿಟೋ ಅಂತ ಬರ್ತಾರೆ, ಗ್ರೇಷಿಯಾದ ಪ್ರೆಸಿಡೆಂಟ್, ಹೌದಾ. ಈ ರೀತಿಯಾಗಿ
ಓಕೆನಾ? ಹಿಂಗೆಲ್ಲ ವಿಚಾರ ಇರ್ತಾವ್ರಿ. ಇವ್ರಿಗೆ ಯಾರು ಸಪೋರ್ಟ್ ಮಾಡಕೊಂಡ್ರು ಇವೆಲ್ಲ ಬೇಕ್ರಿ. ಪೊಲಿಟಿಕ್ಸ್ ಏನ್ ನೀವು ಅರ್ಥ ಮಾಡ್ಕೊಂಡಾಗನೆ ಇದು ಹೆಂಗ್ ರನ್ ಆಗುವಂತಂದ. ಇನ್ನೇ ಮೊನ್ನೆ 2026 ಒಳಗಡೆ ಅಂಕಾರ ಅಂತ ಬರ್ತದ್ರಿ ಇಲ್ಲಿ ಟರ್ಕಿ ಒಳಗಡೆ. ಹೌದಾ? ಟರ್ಕಿ ಒಳಗಡೆ ಏನಾಗತ್ರಿ, ಸಮಿಟ್ ಆಗತ್ರಿ, ನ್ಯಾಟೋ ಸಮಿಟ್ ಆಗುತ್ತಾ. ಹೌದಾ? ಇದು ಫಸ್ಟ್ ಸಮಿಟ್ ಎಲ್ಲಿ ಆಗುತ್ತಪ್ಪ ಅಂದ್ರೆ 1957 ಒಳಗಡೆ ನೋಡ್ರಿ. ಇದು ಸ್ಥಾಪನೆ ಆಗಿದ್ದು 49. ಫಸ್ಟ್ ಸಮಿಟ್ ಆಗಿದ್ದು 57 ಒಳಗೆ. ಎಲ್ಲಪ್ಪ ಅಂದ್ರೆ ಪ್ಯಾರಿಸ್ ಒಳಗಡೆ. ಪ್ಯಾರಿಸ್ ಎಲ್ಲಿ ಬರ್ತಪ್ಪ ಅಂದ್ರೆ ಫ್ರಾನ್ಸ್ ನ ಕ್ಯಾಪಿಟಲ್ ಸಿಟಿ. ಫ್ರಾನ್ಸ್ ಮತ್ತಿದು ಫೌಂಡಿಂಗ್ ಮೆಂಬರ್ ರೀ. ಹೌದಾ? ಸ್ಥಾಪಿತ ರಾಷ್ಟ್ರ. ನೋಡ್ರಿ ಇಷ್ಟೆಲ್ಲ ವಿಚಾರಗಳನ್ನ ನಾನು ಸರಳವಾಗಿ ನಿಮ್ಗೆ ಹೇಳಕ್ ಕುಂತೀನಿ. ನಿರರ್ಗಳವಾಗಿ ಹೆಂಗ್ ಹೇಳಕ್ ಕುಂತೀವಪ್ಪ ಅಂತ. ಎದಕ್ಕೆ ಇದನ್ನ ಹೇಳ್ತೀನಿ ಪದೇ ಅಂತಂದ್ರ ನೀವು ಹಿಂಗ್ ವಿಚಾರ ಮಾಡ್ರಿ, ಹಿಂಗ್ ತಿಳ್ಕೊರಿ. ಹಂಗಂದ್ರೆ ಎಕ್ಸಾಮ್ ಒಳಗಡೆ ಆರಾಮ್ಸೆ ಇರ್ತದೆ ನಿಮ್ದು. ಟೆನ್ಷನ್ ತಗೊಳಕ ಬೇಕಾಗಿಲ್ಲ ರೀ. ನಾನು ಹೇಳ್ತ ನೋಡ್ರಿ, ನಾನು ಫಸ್ಟ್ ಏನು ನಾವು ಸ್ಟಡಿ ಮಾಡ್ಬೇಕಪ್ಪ ಸಂದರ್ಭ ಒಳಗಡೆ ಏನು ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಮೊದ್ಲು ಮಾರ್ಕ್ ಮಾಡ್ತಿದ್ವಿ ನಾವು. ಫಸ್ಟ್ ಮಾರ್ಕ್ ಇವಾಗ್ಲಾದ್ರೆ ಅಷ್ಟೇ ರೀ. ಇವಾಗ್ಲಾದ್ರೂ ನಾ ಏನ್ ತಿಳ್ಕೊಬೇಕ ಓದ್ಬೇಕಪ್ಪ ಅಂದ್ರೆ ನನಗೇನ್ ಬರಲ್ಲ ಅದನ್ನ ಮಾರ್ಕ್ ಮಾಡೋದು ಮೊದ್ಲು. ಅವಾಗ್ರಿ ಹೆಂಗಪ್ಪ ಅಂದ್ರೆ ನಮ್ ಮೈನಸ್ ನ ಪ್ಲಸ್ ಮಾಡ್ಕೊಂಡ್ರ ನಾವು. ನೋಡ್ರಿ ಮೈನಸ್ ಹೆಂಗಿರ್ತದ, ಏನಿಲ್ಲ ರೀ, ಇಷ್ಟೇ ಪ್ಲಸ್ ಮಾರ್ಕ್. ವೆರಿ ಸಿಂಪಲ್. ನೋಡ್ರಿ ಎಷ್ಟು ಪಾಸಿಟಿವಿಟಿ ಮೈಂಡ್ ಸೆಟ್ ಇರ್ಬೇಕ್ರಿ. ಬಹಳ ಕಡೆ ಹೇಳ್ತಾರೆ ಶಾಣ್ಯರು ಹೆಂಗಪ್ಪ ಅಂತಂದ್ರೆ ವಿನ್ ಮೈಂಡ್ ಸೆಟ್ ಇರ್ಬೇಕು, ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೇಕು, ಒಂದು ಲೀಡರ್ಶಿಪ್ ಮೈಂಡ್ ಸೆಟ್ ಇರ್ಬೇಕು. ಅದು ಇರ್ಬೇಕ್ರಿ. ಹಂಗಿರ್ಬೇಕು. ಹಂಗಿದ್ದಾಗ ನಾವ್ ಏನಾದ್ರು ಮಾಡಕ್ ಸಾಧ್ಯ. ಓಕೆನಾ? ಇವಾಗ ವಿಷಯಕ್ಕೆ ಬರ್ತೀರಿ, ಇನ್ನೂ ಚಂದ ಹೇಳ್ತ ನೋಡ್ರಿ. ಇವಾಗ ನೋಡ್ರಿ ಹೆಂಗಿರ್ತದ. ಬಂತೋ ಹೌದಲ್ಲ? ಲಘುಬೇಕ್ರಿ. ನೋಡ್ರಿ ಈಗ ಫುಲ್ ಫಾರ್ಮ್ ನೋಡ್ರಿ, ಇಲ್ಲಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತೀನಿ ಪ್ರತಿ ಸಲ ನೀವು ಇಂಗ್ಲಿಷ್ ಒಳಗೆ ಯಾಕೆ ತಿಳ್ಕೊರಪ್ಪ ಅಂದ್ರೆ ಅದು ನೆನಪಿರ್ತದ. ಅದಕ್ಕೋಸ್ಕರ ನೋಡ್ರಿ ಅವಾಗ ಹೇಳಿ ನೋಡ್ರಿ, ಏಪ್ರಿಲ್ 4, 1949 ಒಳಗಡೆ ಸ್ಥಾಪನೆ ಆಯ್ತು. ಯಾಕೆ ಸ್ಥಾಪನೆ ಆಯ್ತಪ್ಪ ಅಂತಂದ್ರೆ ಯುರೋಪಿಯನ್ ಯೂನಿಯನ್ ಒಳಗಡೆ ಅಂದ್ರೆ ಯುರೋಪ್ ಕಂಟ್ರಿ ಒಳಗಡೆ ಏನಾಗ ಶಾಂತಿಯುತವಾಗಿ ಭದ್ರತೆ ಇರಬೇಕು. ಆಮೇಲೆ USSR ನ ಒಂದು ಎಕ್ಸ್ಟೆನ್ಷನ್ ನ ಕಡಿಮೆ ಮಾಡ್ಬೇಕು, ವಿಸ್ತರಣೆಯನ್ನ ಕಡಿಮೆ ಮಾಡ್ಬೇಕು. ಈ ರೀತಿ ಉದ್ದೇಶಗಳು ನೋಡ್ರಿ. ಬೆಲ್ಜಿಯಂ ನ ಬ್ರೆಜಿಲ್ ಒಳಗಡೆ ನೋಡ್ರಿ ಫಂಡಿಂಗ್ ಮೆಂಬರ್ಸ್ ಕಂಟ್ರೀಸ್ ಗಳು ಯಾವ್ದು 12 ರಾಷ್ಟ್ರಗಳು ಅಂತ ಹೇಳಿ ನೋಡ್ರಿ ಬರ್ದಿ ನೋಡ್ರಿ. ಈಗ ಮತ್ತೆ ನಿಮಗೋಸ್ಕರ ನೋಡ್ರಿ, ಒಂದು ಬೆಲ್ಜಿಯಂ, ಕೆನಡಾ ಇಲ್ಲಿ ಬರ್ತದ್ರಿ, ಉತ್ತರ ಅಮೆರಿಕಾ ಕಂಟ್ರಿ ಇದು. ಹೌದಿಲ್ರಿ? ನಾರ್ತ್ ಅಮೆರಿಕಾ ಕಂಟ್ರಿ. ಆಮೇಲೆ ನೋಡ್ರಿ ಡೆನ್ಮಾರ್ಕ್ ದೊಡ್ಡದೈತಿ ನೋಡ್ರಿ ಡೆನ್ಮಾರ್ಕ್ ಇಲ್ಲಿ. ಆಮೇಲೆ ಫ್ರಾನ್ಸ್ ನೋಡ್ರಿ ನಮ್ಮ ಮೇನ್ ಇಂಪಾರ್ಟೆಂಟ್ ರೀ. ಫ್ರಾನ್ಸ್ ಬಹಳ ಇಂಪಾರ್ಟೆಂಟ್. ಎಸ್ಪೆಷಲಿ ಇಂಡಿಯಾ ಕೂಡ ಇದರ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂತ ಒಂದು ಏನಂದ್ರೆ ಅಂತಾರಾಷ್ಟ್ರೀಯ ವ್ಯವಸ್ಥೆಗಳದವ್ರೆ, ಅಂತರ ಸಂಬಂಧಗಳದಾವ. ನಿಮ್ಗೆ ಇನ್ನೂ ಹೆಂಗಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಒಳಗಡೆ ಬಯಟ್ ರಿಲೇಶನ್ಶಿಪ್ ಅಂತ ಬರ್ತಾವ, ಫಾರಿನ್ ಪಾಲಿಸಿ ಅಂತ ಬರ್ತಾವ. ಅದ್ರ ಬಗ್ಗೆ ಮಸ್ತ್ ಅದಾವ್ರಿ ಅವೆಲ್ಲ. ಸೊ ನಮ್ಗೆ ಯಾಕಪ್ಪ ಅಂದ್ರೆ ನಾವು ನಮ್ ಸಬ್ಜೆಕ್ಟ್ ಏನಪ್ಪ ಏನಂದ್ರೆ ಪೊಲಿಟಿಕಲ್ ಸೈನ್ಸ್. ಅದ್ರ ಒಳಗಡೆ ಜಗ್ಗದವ್ರಿ ಸಬ್ಜೆಕ್ಟ್. ಹೌದಾ? ಕಂಪೇರಿಟಿವ್ ಪೊಲಿಟಿಕ್ಸ್ ಅಂತ ನೋಡ್ತೀವಿ, ಆಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ ನೋಡ್ತೀವಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ನೋಡ್ತೀವಿ, ಇಂಟರ್ನ್ಯಾಷನಲ್ ಕಮಿಟೀಸ್ ನೋಡ್ತೀವಿ, ಜಗ್ಗ ನೋಡ್ತೀವಿ. ಬಹಳ ಅದಾವ ವಿಷಯಗಳೆಲ್ಲ. ಇವು ಎಲ್ಲ ಇಂಪಾರ್ಟೆಂಟ್ ನೋಡ್ರಿ. UPSC ಲೆವೆಲ್ಗೆಲ್ಲ ಅದಾವ್ರಿ ನಮಗೆ. UPSC ಹೌದಾ? ಅದಕ್ಕೋಸ್ಕರ ನಿಮ್ಗೆ ನಮ್ಗೆ ಎಷ್ಟು ಸಿಂಪಲ್ ಅನ್ಸೈತೆ ನಿಮಗೆ, ಇದು ಟಫ್. ನನಗ ಸಿಂಪಲ್ ಅನ್ಸೈತಲ್ಲ ಅನ್ಕೊಂತ ಹೇಳ್ರಿ, ನಾವ್ ಈ ಲೆವೆಲ್ಗೆ ಸ್ಟಡಿ ಮಾಡಾರ. ಹೌದಾ? ನಾವ್ ಬರದ್ರಿ ಬ್ಯಾಂಡಿಂಗ್ ತುಂಬಿಗವ ಅಷ್ಟು ವರ್ಕ್ ಮಾಡಿವಿ. ಯಾಕೆ ಕೇಳಕ್ ಕುಂತೀನಿ ಅಂದ್ರೆ ನೀವು ವರ್ಕ್ ಮಾಡ್ರಿ. ವರ್ಕ್ ಕೆಲಸ ಮಾಡ್ಬೇಕು ಮೊದ್ಲು, ಆಮೇಲೆ ಎಲ್ಲ ಬರ್ತದೆ, ತಾನೇ ಬರ್ತದೆ. ಎಂತ ಮಾತಾಡ್ಬೇಕಪ್ಪ ಅಂದ್ರೆ ಆ ಶಕ್ತಿ ಬರ್ತದೆ. ಹಂಗಿರ್ತದ. ಓಕೆನಾ? ಎಲ್ಲಿ ಬಂದಿರಿ? ಎಲ್ಲಿ ಕನ್ನಡ ಬಂದಿದ್ನಲ್ಲ. ನೆಕ್ಸ್ಟ್ ಫ್ರಾನ್ಸ್. ನೆಕ್ಸ್ಟ್ ನೋಡ್ರಿ ಐಸ್ಲ್ಯಾಂಡ್. ಆಮೇಲೆ ಇಟಲಿಯ ಯಾರ್ದಾರ್ರಿ? ಜಾರ್ಜಿಯಾ ಮೆಲೋನಿ. ಕೇಳಿರಿ ಬ್ರದರ್ಸ್ ಪಾರ್ಟಿ. ನೋಡ್ರಿ ಜಾರ್ಜಿಯಾ ಮೆಲೋನಿ ಅವರು ಬಡತನ ಒಂದು ಮನೆತನದೊಳಗಡೆ ಹುಟ್ಟಿ ಅವ್ರ ತಂದೆ ಹೇಳ್ರಿ ತಾಯಿನೇ ಸಾಕ್ತಾಳಂತ್ರಿ. ಅಂತ ಹೆಣ್ಮಗಳು ಇವತ್ತು ಯುರೋಪಿಯನ್ ಯೂನಿಯನ್ ಒಳಗಡೆ, ಅದ್ರ ಎಸ್ಪೆಷಲಿ ಒಂದು ರಾಷ್ಟ್ರ ಇಟಲಿ ಒಳಗಡೆ ಆ ಒಂದು ಸ್ಥಾನಮಾನಕ್ಕೆ ಬರ್ತಾರಪ್ಪ ಅಂತಂದ್ರ ಅವ್ರು ಬೆಳೆದು ಬಂದಿರ್ತಕ್ಕಂಥ ರೀತಿ ಅಂತದ್ರಿ. ನಾವೇನ್ ಮಾಡ್ತೀವಿ, ಸರ ನಮಗೆ ಅದಿಲ್ರಿ ಇದಿಲ್ರಿ. ಸೇಮ್ ರೀ ಮೆಲೋನಿ ಅವ್ರ ಈ ಸಮಸ್ಯೆ ಏನು ಇರಲ್ಲ. ಅಂತವ್ರು ಬೆಳೆದು ಬರ್ತಾರೆ. ಎಸ್ಪೆಷಲಿ ಅವ್ರ ಹೆಣ್ಮಗಳು. ನೀವೇನ್ ಅನ್ಕೊಂತ್ರಿ ಹೆಣ್ಮಕ್ಳು ಇನ್ನೇನ್ ಮಾಡದಾತ್ರಿ, ಮುಸತೆ ಕದ ಕಸ ಬೆಳೆದು ಅದೇ ತಗದರಿ. ನೋಡ್ರಿ ಈ ರೀತಿ ಅವ್ರದ್ದೊಂದು ಪುಸ್ತಕ ಐತ್ರಿ, ಬೇಕಿರೋದು ಇಂಗ್ಲಿಷ್ ಒಳಗಡೆ ಐತಿ, ಅದ್ ಓದಿರ್ಬೇಕಿದ್ರಿ. ಗೊತ್ತಾಗುತ್ತೆ ನಿಮ್ಗೆ ಏನ್ ಹೆಂಗೆಲ್ಲ ಅವ್ರೆಲ್ಲ ಬೆಳೆದ್ ಬಂದ್ರು ಅನ್ನೋದು. ಹಿಂಗ್ ಇರ್ಬೇಕ್ರಿ ನಮ್ ವಿಚಾರಗಳು. ಸುಮ್ನೆ ಸಣ್ಣ ವಿಚಾರ ಇದ್ರೆ ಏನೋ ಬರ್ಬೇಡ್ರಿ. APJ ಅಬ್ದುಲ್ ಕಲಾಂ ಮಾಡೋದು ಅದೇನೆ. ಸಣ್ಣ ವಿಚಾರ ಇಟ್ಕೊಳಕ್ ಹೋಗ್ಬೇಡ್ರಿ. ನಿಮ್ಗೆ ಹೇಳೋದು ದೊಡ್ಡ ಲೆವೆಲ್. ತಿನ್ಬೇಕಂತ. ನೆಕ್ಸ್ಟ್ ನೋಡ್ರಿ ಲೆಕ್ಸಂಬರ್ಗ್ ಕೇಳಿರಲ್ರಿ? ಲೆಕ್ಸಂಬರ್ಗ್. ಆಮೇಲೆ ನೆದರ್ಲ್ಯಾಂಡ್, ನಾರ್ವೆ ಏನ್ ಮಾಡ್ತೇಳ್ರಿ? ನೋಬೆಲ್ ಪ್ರಶಸ್ತಿಗಳನ್ನ ಕೊಡ್ತದ್ರಿ ನಾರ್ವೆ ದೇಶ. ನಾಳೆ ಬಂದ್ರು ಬರ್ಬೋದು ನಿಮ್ಗೆ 1ನೇ ಮಾರ್ಚಿಗೆ. ನೋಡ್ರಿ ಪೋರ್ಚುಗಲ್ ಫುಟ್ಬಾಲ್ ಪ್ಲೇಯರ್ ಯಾರು ಇಂಪಾರ್ಟೆಂಟ್ ಹೇಳ್ರಿ. ಆಮೇಲೆ UK ನೋಡ್ರಿ, UK ಒಳಗಡೆ ಎಷ್ಟು ಅದೀವಿ ನಾವು, ಏನಪ್ಪಾ ಅನಿವಾಸಿ ಭಾರತೀಯ ಸಮೇತ ಅದೀವ್ರಿ. ಮತ್ತೆ USA UK ಬಹಳ ಇಂಪಾರ್ಟೆಂಟ್ ರೀ. ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ನೋಡ್ರಿ. US ಆಗಿರ್ಬೋದು, UAE ಆಗಿರ್ಬೋದು, ಮೊನ್ನೆ ಮಾಡಿರ್ತಕ್ಕಂಥ ASEAN ಆಗಿರ್ಬೋದು, ಇವೆಲ್ಲ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ಸ್ ರೀ. ವ್ಯಾಪಾರದಲ್ಲಿ ಅತ್ಯಂತ ದೊಡ್ಡ ಪಾಲು ಐತ್ರಿ ಇವ್ರದ್ದು.
ಯಾರ್ಯಾರ್ದ್ರಿ? UAE ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, USA ಹೌದಾ, ಅಮೆರಿಕಾ. ಅದೇ ರೀತಿ ಆಸಿಯಾನ್ ಕಂಟ್ರಿ ಒಳಗಡೆ, ಆಸಿಯಾನ್ ಏನ್ ಹೇಳಿದ್ ನೋಡ್ರಿ ನಿನ್ನೆ, ಆ ರೀತಿ ಇರ್ತಾವ್ರಿ ಇವೆಲ್ಲ. ಹಿಂಗ್ ತಿಳ್ಕೊಬೇಕು ನೋಡ್ರಿ. ಇವಾಗ ನೋಡ್ರಿ ಎಷ್ಟದ ಟೋಟಲ್ ಮೆಂಬರ್ಸ್, ಇವಾಗ 32 ಮೆಂಬರ್ಸ್ ಅದಾವ ನೋಡ್ರಿ. 32, 32 ಕಂಟ್ರಿಗಳದವ ನೋಡ್ರಿ. ಫಿನ್ಲ್ಯಾಂಡ್ ಅವಲ್ಲಿ ಹೇಳಿದ್ದೆ ನಾನು 23 ಒಳಗಡೆ ಬಂತಂತ, 24 ಒಳಗಡೆ ಸ್ವೀಡನ್ ಬಂತ ಹೇಳ್ತಾರೆ. ಇತ್ತೀಚೆಗೆ ಯಾವ್ದು ಸೇರ್ಪಡೆ ಯಾವ್ದು ರೀ ಕಂಟ್ರಿಗಳಂತ ಕೇಳ್ಬೋದು ಕ್ವಶನ್, ಹಿಂಗಿರ್ತಾವ. ಓಕೆನಾ? ಶಂಭವಿ ನೋಡ್ರಿ. ಈಗ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಇನ್ನೆಲ್ಲ ಜಾಸ್ತಿ ಆದ ನೋಡ್ರಿ. ಯಾರು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇದ್ರೊಳಗೆ ವಿಧಿಗಳಂತ ಬರ್ತಾವ. ಏನೇನ್ ಹೇಳ್ತಾವಪ್ಪ ನೋಡ್ರಿ. ಫಸ್ಟ್ನೇ ಆರ್ಟಿಕಲ್ ಏನ್ ಹೇಳ್ತಪ್ಪ ಅಂದ್ರೆ ಪೀಸ್ಫುಲ್ ಸೆಟಲ್ಮೆಂಟ್. ಏನ್ 32 ರಾಷ್ಟ್ರ ಒಳಗಡೆ ಏನಾದ್ರೂ ಒಂದು ತೊಂದರೆಗಳಿದ್ವಪ್ಪ, ಗಡಿ ಪ್ರವೇಶ ತೊಂದರೆ ಇದ್ರಪ್ಪ ಅಂತಂದ್ರೆ ಶಾಂತಿಯುತವಾಗಿ ನೀವು ಒಪ್ಪಂದ ಮಾಡ್ಕೊಂಡು ಸರಿ ಮಾಡ್ಕೊಂಡ್ಬಿಡ್ರಿಪ್ಪ ಅಂತ ಹೇಳ್ತಾರ ಅವ್ರು. ಆಮೇಲೆ ನೋಡ್ರಿ ನೆಕ್ಸ್ಟ್ 2ನೇ ಆರ್ಟಿಕಲ್ ಏನತ್ತಪ್ಪ ಅಂದ್ರೆ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಕೋಪರೇಷನ್. ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ನಾವೇನಿರ್ಬೇಕು, ಸಹಕಾರ ಇರ್ಬೇಕಂತ ಹೇಳ್ತದ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ 3ನೇ ದಿನ ಹೇಳ್ತ ನೋಡ್ರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೆಕ್ಸ್ಟ್ ಬರ್ದಿನ ಹೇಳ್ರಿ, ಚೇಂಜ್ ಮಾಡಿ ಕಲರ್, ಅದು ಇಂಪಾರ್ಟೆಂಟ್. ಯಾಕಂತ ಹೇಳ್ತ ನೋಡ್ರಿ. ಇಲ್ಲಿ ಸೆಲ್ಫ್ ಹೆಲ್ಪ್ ಅಂಡ್ ಮ್ಯೂಚುವಲ್ ಡಿಫೆನ್ಸ್ ಕೆಪಬಿಲಿಟೀಸ್. ಏನಪ್ಪಾ ಅಂದ್ರೆ ನಿಮ್ಮ ಒಂದು ಸೆಲ್ಫ್ ಹೆಲ್ಪ್ಗೋಸ್ಕರ ನಿಮ್ಮ ಒಂದು ಕಂಟ್ರಿ ಐತಿರಿ, ನಿಮ್ದೊಂದು ನಮ್ ನೋಡ್ರಿ ಎಕ್ಸಾಂಪಲ್ ಭಾರತ. ಓಕೆನಾ? 1974 ಒಳಗೆ 74 ನೋಡ್ರಿ, 74 ಕುಂತೀನಿ, 42 ಬರೀ ಕುಂತೀನಿ. ಹೌದಾ? 74 ಒಳಗೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾರೆ. ಆಮೇಲೆ 1998 ಒಳಗಡೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾರೆ. ಆ ಟೈಮ್ ಒಳಗಡೆ US ಏನ್ ಮಾಡ್ತಾರೆ, ಶಾಂಕ್ಷನ್ಸ್ ಆಗ್ತದ್ರಿ. US ಶಾಂಕ್ಷನ್ ಆಗ್ತದ, ಜಪಾನ್ ಶಾಂಕ್ಷನ್ ಆಗ್ತದ, ಶಾಂಕ್ಷನ್ಸ್ ಆಗ್ತದ್ರಿ. ಏನಪ್ಪಾ ಅಂದ್ರೆ ಟ್ರೇಡ್ ಮಾಡಕ್ ಹೋಗ್ಬೇಡ್ರಿ, ನಿಮ್ಗೆ ಅಷ್ಟು ಟ್ಯಾರಿಫ್ ಇಷ್ಟು ಟ್ಯಾರಿಫ್, ಅವ್ರು ಕೂಡ ವ್ಯಾಪಾರ ಮಾಡ್ಬೇಡ್ರಿ, ಇವ್ರು ಕೂಡ ವ್ಯಾಪಾರ ಮಾಡ್ಬೇಡ್ರಿ ಅಂತ ಅಂತಾರ್ರಿ. ಯಾಕಪ್ಪ ಅಂದ್ರೆ ನಾವು ನ್ಯೂಕ್ಲಿಯರ್ ಪವರ್ ಆಗ್ಬಿಟ್ಟಿದ್ವಿ. ಆದ್ರೆ ಫ್ರಾನ್ಸ್ ಮಾತ್ರ ಏನ್ ಹೇಳತ್ತಪ್ಪ ಅಂದ್ರೆ ನೋಡ್ರಿ, ಏನು ಇದು ಆರ್ಟಿಕಲ್ ಐತಲ್ಲ, ಇದಕ್ಕೆ ಯಾಕೆ ಹಿಂಗ್ ಹೇಳಕ್ ಬಂದಿರಪ್ಪ ಇದಕ್ಕೋಸ್ಕರ ನೋಡ್ರಿ. ಮ್ಯೂಚುವಲ್ ಡಿಫೆನ್ಸ್ ಕ್ಯಾಪಬಿಲಿಟಿ ನಮಗೆ ಬೇಕಲ್ರಿ. ನಮ್ಮನ್ನ ನಾವು ಸುರಕ್ಷಿತವಾಗಿ ಕಾಪಾಡ್ಕೋಬೇಕಪ್ಪ ಅಂದ್ರೆ ನಮ್ಮೊಳಗೆ ಆಯುಧ ಇರಬೇಕು. ಈಗ ನೋಡ್ರಿ 4 ಮಂದಿ ಈಗ ನಾವು ಯುದ್ಧ ಮಾಡ್ಬೇಕಪ್ಪ ಅಂತಂದ್ರೆ ಯುದ್ಧದ ನೀತಿ ಏನು ಗೊತ್ತನ್ರಿ? ಈಗ ಎಕ್ಸಾಂಪಲ್ ನಿಮಗೆ ಮಹಾಭಾರತ ನೋಡಿರ್ಬೇಕು, ರಾಮಾಯಣ ನೋಡಿರ್ಬೇಕು. ಹೌದಾ? ಅದು ಸೂರ್ಯ ಉದಯ ಆದ್ಮೇಲೆ ಏನು ಯುದ್ಧ ಸ್ಟಾರ್ಟ್ ಆದಿದ್ದು ಸೂರ್ಯ ಅಸ್ತದಕ್ಕ ಯುದ್ಧ ಎಂಡ್ ಆಗತ್ತೆ. ಹೌದಾ? ಶಂಕನಾದಿಂದ ಶಂಕನಾದಕ್ಕೆ ಎಂಡ್ ಆಗ್ತಾ ಇರ್ತದ. ಅಷ್ಟು ಯುದ್ಧದೊಳಗಡೆ ಏನಿರ್ತಾವ್ರಿ, ಕರೆಕ್ಟ್ ಆಗಿರ್ತಕ್ಕಂಥ ಇರ್ತಾವ. ಅಂದ್ರೆ ಇವರ ಒಂದು ಎಬಿಲಿಟೀಸ್, ಅವರ ಎಬಿಲಿಟೀಸ್ ಕರೆಕ್ಟ್ ಇರ್ಬೇಕು. ಇವ್ರು ಯಾವ ಯುದ್ಧ ತಗೊಂಡ್, ಎಕ್ಸ್ಪೆಷಲ್ ಗದಾ ಯುದ್ಧ ಅಂತಾರ, ಗದೆನ ತಗೊಂಡು ಯುದ್ಧ ಮಾಡಿದ್ರು. ಮಲ್ಲ ಯುದ್ಧ ಅಂದ್ರೆ ಕೈ ಯುದ್ಧ ಮಾಡ್ತಾರ. ಅಂದ್ರೆ ಏನ್ ಇದ್ರದ್ದು ಏನ್ ಹೇಳಕ್ ಅಂದ್ರೆ ನಿಮ್ಮ ಸಾಮರ್ಥ್ಯ ಜಾಸ್ತಿ ಮಾಡ್ಕ್ಯಾರ ನೋಡ್ರಿ. ಈಗ ಡಿಫೆನ್ಸ್ ಕೆಪಬಿಲಿಟೀಸ್ ಜಾಸ್ತಿ ಮಾಡ್ಕೋಬೇಕು ನೀವು ಸೆಲ್ಫ್ ಆಗಿ ಅಂತ ಹೇಳ್ತಾರ್ರಿ ಅವ್ರು. ಎಕ್ಸ್ಪೆಷಲಿ ಮಿಲಿಟರಿಗೆ ಜಗ್ಗೆ ಒತ್ತು ಕೊಡ್ರಿ ಅಂತ ಹೇಳ್ತಾರೆ. 32 ಕಂಟ್ರಿಗಳಿಗೆ ಯಾವ್ದು ಹೇಳ್ತದ್ರಿ? ನ್ಯಾಟೋ ಹೇಳ್ತದ. 8ನೇ ಆರ್ಟಿಕಲ್ ಮೂಲಕ, 3ನೇ ಆರ್ಟಿಕಲ್ ಮೂಲಕ. ಇನ್ನೊಂದು ನೋಡ್ರಿ, ಅವಾಗ್ಲೇ ಹೇಳಿದ್ದೆ ನಾನು, ಇಂಪಾರ್ಟೆಂಟ್ ಇದು 4th ಏನಪ್ಪಾ ಅಂದ್ರೆ ಕನ್ಸಲ್ಟೇಷನ್ ಅಮಾಂಗ್ ಮೆಂಬರ್ಸ್. ಏನಪ್ಪಾ ಅಂತಂದ್ರೆ ಏನಾದ್ರೂ ಅತ್ಯಾಶ್ಚರ್ಯವಾಗಿ ದಾಳಿ ಆಗುತ್ತಾ ಅನ್ನೋದು ಏನಾದ್ರು ಸೂಚನೆ ಇತ್ತಪ್ಪ ಅಂದಾಗ 32 ಕಂಟ್ರಿಗಳು ಏನ್ ಮಾಡ್ತಾವ್ರಿ, ಮಾತುಕತೆಗೆ ನಡೆಸ್ತಾವ. ಹೌದಾ? ಈ ರೀತಿ ಇರ್ತಾವ್ರಿ. ಆಮೇಲೆ ನೋಡ್ರಿ ಆರ್ಟಿಕಲ್ 5 ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾಕೆ ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದು ಒಂದೇ ಸಾಕ್ರಿ. ಯಾವ್ದು? ಆರ್ಟಿಕಲ್ 5 ನೋಡ್ರಿ. ಏನತ್ರ ಕಲೆಕ್ಟಿವ್ ಡಿಫೆನ್ಸ್ ನೋಡ್ರಿ. 3 ಸ್ಟಾರ್ ಹಾಕಿನ ಅದಕ್ಕ ಕಲೆಕ್ಟಿವ್ ಡಿಫೆನ್ಸ್ ಅಂತಂದ್ರೆ ಏನ್ ಹೇಳ್ರಿ, ಈಗ 32 ಕಂಟ್ರಿಗಳದಾವ್ರಿ, 32 ದೇಶಗಳದಾವ. ಯಾವು? ನ್ಯಾಟೋ ದೇಶಗಳು. ಇಲ್ಲಿ ನ್ಯಾಟೋ ದೇಶ ಯಾವ್ದಲ್ಲಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಲ್ರಿ, ರಷ್ಯಾ ಅಲ್ಲ. ಹೌದಲ್ರಿ? ಇದೇನ್ ಮಾಡ್ತೀವಾಗ ದಾಳಿ ಮಾಡಿತಪ್ಪ ಅಂತಂದಾಗ ಯಾವ್ದೋ ಒಂದು ಇಲ್ಲಿ ಪೋಲ್ಯಾಂಡ್ ಅಂತ ಐತ್ರಿ. ನೀವು ಪೋಲ್ಯಾಂಡ್ ಮ್ಯಾಗ ನಿನ್ನೆ ಏನಾಗೈತ್ರಿ, ರಷ್ಯಾದವ್ರ ಒಂದು ಮಿಸೈಲ್ ಹೋಗೈತಂತ ನ್ಯೂಸ್ ಐತ್ರಿ. ನಿನ್ನೆ ಜಸ್ಟ್ ದೂರ ಏನಿಲ್ಲ, ನಿನ್ನೆ. ಹೌದಾ? ನೋಡ್ರಿ ಹಿಂಗಿರ್ತಾವ, ಹಿಂಗ್ ತಿಳ್ಕೊಬೇಕು ನೀವು. ನೋಡ್ರಿ ಅದ್ ತಿಳ್ಕೊಂಡಾಗ ನಿಮ್ಗೆ ಇವಾಗ ಎಕ್ಸಾಂಪಲ್ ಕೊಡಕ್ ಬರಲಿ. ಇಲ್ಲಪ್ಪ ನಿಮ್ಗೆ ಅದು ಎಕ್ಸಾಂಪಲ್ ಬರ್ತಿತ್ತ? ಇಲ್ಲ, ಹಿಂಗಿರ್ತಾವ ನೋಡ್ರಿ. ಹೌದಾ? ರಷ್ಯಾ ಏನ್ ಮಾಡ್ತಾರ, ಒಂದ್ ಮಿಸೈಲ್ ಅಂತ ಬಂದ್ಬಿಟ್ಟು ಅವ್ರು ಏನ್ ಮಾಡ್ತಾರ, ಇವ್ರಿಗೆಲ್ಲ ಫೋನ್ ಮಾಡ್ತಾರ್ರಿ 32 ಕಂಟ್ರಿ. ನೋಡ್ರಿ ಹಿಂಗ್ ಮಾಡಕ್ ಕುಂತಾರ್ರಿ, ಮತ್ತೆ ಹೆಂಗ್ ಮಾಡಮಪ್ಪ, ಆಯ್ತು ಬರ್ರಿ ನಾವು ನೀವು ಸರಿ ಹೈಟ್ ಬಿಟ್ಬಿಡಮ್ರಿ ಅಂತಾರ ಅವ್ರು. ಯಾಕಪ್ಪ ಅಂದ್ರೆ ಆರ್ಟಿಕಲ್ 5 ಏನಾಗತ್ರಿ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಹಿಂಗಿರ್ತಾವ ನೋಡ್ರಿ. ಇದೇ ರೀಸನ್ಗೆ ಈಗ ಯಾಕಪ್ಪ ರಷ್ಯಾ ಮತ್ತು ಉಕ್ರೇನ್ ವಾರ್ ಸ್ಟಾರ್ಟ್ ಆಗೈತಪ್ಪ ಅಂದ್ರೆ 2022 2022 ಒಳಗಡೆ ಫೆಬ್ರವರಿ ಒಳಗಡೆ ಏನಾಗತ್ರಿ, ರಷ್ಯಾ ಮತ್ತು ಉಕ್ರೇನ್ ವಾರ್ ಸ್ಟಾರ್ಟ್ ಆಗತ್ತ. ಅದಕ್ಕಿಂತ ಮುಂಚೆನೆ 2014 ಒಳಗಡ್ರಿ. ಹೌದಾ? ಕ್ರಿಮಿಯನ್ನ ಆಕ್ರಮಣ ಮಾಡ್ಕೊಂತೈತ್ರಿ, ಆಕ್ರಮಣ ಪಡಿಸ್ಕೊಂತೈತ್ರಿ. ಕ್ರಿಮಿಯ ಪ್ರದೇಶವನ್ನ ಏನ್ ಮಾಡ್ತೈತ್ರಿ, ತಗೊಂತೈತ್ರಿ. ಯಾವುದು? ರಷ್ಯಾ. ಅವಾಗ್ಲಿಂದ ಸ್ಟಾರ್ಟ್ ಆಗತ್ರಿ. ಅವಾಗ ಸ್ಟಾರ್ಟ್ ಆಗಿ ನೋಡ್ರಿ. ಅವಾಗ ಏನಾಗಿತ್ತು, G8 ಆಗಿತ್ತು, G7 ಆಗುತ್ತಾ ಅಂತ ಹೇಳಿದ್ದೆ ನಾನು ಓದ್ ಕ್ಲಾಸ್ ಒಳಗಡೆ. ಹೌದಾ? ಯಾವ್ದಕ್ಕಾಗತ್ತಪ್ಪ ಅಂದ್ರೆ ಕ್ರಿಮಿಯನ್ ಆಕ್ರಮಣ ಪಡಿಸ್ಕೊಂಡಾಕ. ಇದು ಸಮೇತ ಒಂದು ರೀಸನ್ ಇಲ್ಲಿ. ಹಿಂಗ್ ಇರ್ತಾವ್ರಿ ವಿಚಾರಗಳು. ಓಕೆನಾ? ಈ ರೀತಿ ರಷ್ಯಾ ಅವಾಗ ಏನಾಗತ್ರಿ. ನೆಕ್ಸ್ಟ್ ಉಕ್ರೇನ್ ಏನ್ ಮಾಡ್ತಾರಪ್ಪ ಅಂದ್ರೆ, ಉಕ್ರೇನ್ ಒಂದು ಸೋವಿಯತ್ ಯೂನಿಯನ್ ಕಂಟ್ರಿ, ಸೋವಿಯತ್ ಯೂನಿಯನ್ ಭಾಗವಾಗಿತ್ತು. ಅದೇನಾಗಿತ್ತು 1990
ಆದ್ಮೇಲೆ ಎಲ್ಲಾ ದೇಶಗಳಿರ್ತಾವ ಸ್ವತಂತ್ರವಾಗಿರ್ತಾವ. ಹೌದಾ, 5 ರಷ್ಯಾ ಆಗಿರ್ತದ, ಉಳಿಕೆದೆಲ್ಲ ಬೇರೆ ಬೇರೆ ಆಗಿರ್ತಾವ. ಪೋಲ್ಯಾಂಡ್ ಇವೆಲ್ಲ ರಾಷ್ಟ್ರಗಳಿರ್ತಾವ. ಹೌದಾ, ನೋಡ್ರಿ ಅಂತ ಒಂದ್ ಜರ್ಮನಿನೇ ವೆಸ್ಟ್ ಜರ್ಮನಿ ಇಷ್ಟು ಜರ್ಮನಿ ಅಂತ ಭಾಗ ಮಾಡ್ಕೊಂಡಿದ್ರಿ. ಹೌದಾ, ಜರ್ಮನ್ ವಾಲ್ ಅಂತ ಒಂದು ಕಟ್ಟಿರ್ತಾರ. ಹೌದು, ಇವೆಲ್ಲ ಇರ್ತಾವ್ರಿ. ಅವೆಲ್ಲ ಬಹಳ ಇಂಪಾರ್ಟೆಂಟ್ ಅದಾವ. ನಿಮ್ಗೆ ಅದ್ ಹೇಳ್ಕೊಂಡ್ ಮತ್ತೆ ಒಂದ್ ತಾಸು ಗಟ್ಲೆ ಬರ್ತಾ ಬೇಡ. ಏನ್ ಹೇಳಕ್ ಈಗ ರಷ್ಯಾ ದಾಳಿ ಮಾಡಿತ್ತಂತ. ಹೌದಾ, ಯಾಕ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿತಪ್ಪ ಅಂದ್ರೆ, ಉಕ್ರೇನ್ ಏನ್ ಹೇಳ್ತಿತ್ರಿ, ಉಕ್ರೇನ್ ನ್ಯಾಟೋ ಮೆಂಬರ್ ಆಗ್ತೀನಿ ಅಂತ ಹೇಳಿತ್ರಿ. ನ್ಯಾಟೋ ಮೆಂಬರ್ ಆಗ್ಬಿಡ್ತೇನ್ರಿ ನಮ್ ತಗೋರಿ ಮತ್ತೆ ನಮ್ಮನ್ನ ಅಂತ ನ್ಯಾಟೋದವ್ರು ಕೂಡ ಒಪ್ಪಂದ ಮಾಡ್ಕೊಳಕ್ ಹೊಂಟ್ಬಿಟ್ಟಿತ್ತು. ಅದಕ್ಕೆ ಇವ್ರು ನ್ಯಾಟೋ ಮೆಂಬರ್ ಆಗಿ ನಾಳೆ ನಮ್ಮನ್ ಸೆಲೆಬ್ರೇಷನ್ ಮಾಡ್ತಾರ, ಅದಕ್ಕಿಂತ ಮುಂಚೆ ನಾವ್ ಇವ್ರನ್ನ ಸೆಲೆಬ್ರೇಷನ್ ಮಾಡ್ಬೇಕಂತ. ಇವಾಗ ಏನಿಲ್ಲ ಅಂತಂದ್ರ 50% ಭೂಮಿ ಕಲಾಸ ಆಗೈತ್ರಿ. ಆ ಲೆವೆಲ್ಗೆ ಹೊರಗೆ ಹೋಗ್ಯಾರ ಯಾರು, ರಷ್ಯಾದವ್ರು. ಇನ್ನೊಂದೇನ್ ಗೊತ್ತನ್ರಿ, ರಷ್ಯಾ ಯಾಕ ಸದ್ಯ ಸೂಪರ್ ಪವರ್ ಅಲ್ಲ ಅಂತ ಹೇಳ್ತಾರಪ್ಪ ಅಂತಂದ್ರೆ, 22 ಒಳಗಡೆ ವಾರ್ ಸ್ಟಾರ್ಟ್ ಆಗಿದ್ದೀವಿ, 26 ರೀ. 4 ವರ್ಷ ಆಯ್ತು ಇನ್ನು ವಾರ್ ನಡೆಯಕ್ ಕುಂತೈತಪ್ಪ ಅಂತಂದ್ರ ಅವ್ರ ಆರ್ಥಿಕತೆ ಏನಾಗೋದ್ರಿ ನೋಡ್ರಿ. ಆರ್ಥಿಕತೆ ಬೆಳಿಬೇಕಂದ್ರ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಆರ್ಥಿಕತೆ ಬೆಳಿಬೇಕಂದ್ರ ನಮ್ಮೊಳಗ ಮೊದ್ಲು ಏನಿರ್ಬೇಕ್ರಿ, ಪೀಸ್ ಇರ್ಬೇಕ್ರಿ. ಪೀಸ್, ಶಾಂತಿ ಇರ್ಬೇಕು. ಶಾಂತಿ ಇದ್ದಾಗ ಬೆಳೆದಕ್ ಸಾಧ್ಯ. ಈಗ ನೋಡ್ರಿ ಶಾಂಭವಿ, ಹೆಂಗಪ್ಪ ಅಂತಂದ್ರೆ ಶಾಂತಿ ಇದ್ದಾಗ ಬೆಳೆದಕ್ ಸಾಧ್ಯ ಅಂತ ಒಂದ್ ದೇಶದೊಳಗೆ ಯಾವಾಗನ್ನ ಕೇಳ ಗಲಭೆಗಳು ಗಲಾಟೆಗಳು ಹಿಡಿಯಕ್ ಕುಂತವಪ್ಪ ಅಂದ್ರೆ ಅವ್ರು ಯಾವಾಗ ಅಭಿವೃದ್ಧಿಗೂ ಅಂತಾರ. ಹೌದಿಲ್ರಿ, ನೋಡ್ರಿ ಮನೆ ಅಂತಂದಾಗ ಬರೀ 24 ಗಂಟೆ ಜಗಳ ಅಂತಂದಾಗ ಅವ್ರು ಯಾವಾಗ ಊಟ ಮಾಡ್ಕೊಂಡ್ ನೋಡ್ಬೇಕು, ಅವ್ರು ಯಾವಾಗ ಬೆಳಿಬೇಕು, ಅವ್ರು ಯಾವಾಗ ವಿಚಾರ ಮಾಡ್ಬೇಕು, ಅವ್ರು ಯಾವಾಗ ಅಭಿವೃದ್ಧಿ ಹೊಂದ್ಬೇಕು ಹೇಳ್ರಿ. ಹೌದಿಲ್ಲ, ಹಿಂಗಿರ್ತಾವ. ಹೌದಿಲ್ರಿ, ಅದಕ್ಕೋಸ್ಕರನೇ ಮೊದ್ಲೇನಿರ್ಬೇಕು, ನಮಗೆ ಶಾಂತಿ ಇರ್ಬೇಕು. ನೋಡ್ರಿ, ನಾನು ಏನೇ ಮಾತಾಡ್ಲಿ ಎಕ್ಸಾಮ್ ಓರಿಯೆಂಟೇಶನ್ ಸಖತ್ತಾಗಿರ್ತದ. ಇದು ನಿಮಗೆ ಇವತ್ತು ಅರ್ಥ ಆಗಿಲ್ಲಪ್ಪ ಅಂತಂದ್ರು ಮುಂದೆ ಮತ್ ನೀವು ಇನ್ನೊಂದ್ 2 ವರ್ಷ ಕೇಳಿದಾಗ ಗೊತ್ತಾಗತ್ರಿ ಏನ್ ಇಂಪಾರ್ಟೆಂಟ್ ಹೇಳ್ರಿ ಸರ್ ಅಂತೀರಿ ನೀವು. ಯಾಕಪ್ಪ ಅಂದ್ರೆ ನಾನು ಹೇಳೋ ಮಾಹಿತಿಗಳು ಇಲ್ಲಿಲ್ಲ, ಇಲ್ಲ ಅವ. ಅದಕ್ಕೋಸ್ಕರ ಇಂಪಾರ್ಟೆಂಟ್. ಹೌದು, ಇದನ್ನ ಯಾರು ಇಷ್ಟು ನಿಮ್ಗೆ ಚಂದ ಅನಾಲಿಸಿಸ್ ಮಾಡಲ್ಲ, ಇದು ಹೇಳ್ಬಿಡ್ತಾರ. ಹೌದ್ರಿ, ಹಿಂಗ ಕಲೆಕ್ಟಿವ್ ಡಿಫೆನ್ಸ್. ನೆಕ್ಸ್ಟ್ ನೋಡ್ರಿ, ಆರ್ಟಿಕಲ್ 10 ಏನ್ ಹೇಳತ್ತಪ್ಪ ಅಂದ್ರೆ ನ್ಯೂ ಮೆಂಬರ್ನ ಯಾರು ಮಾಡಿಕೊಳ್ಳೋದ್ರ ಬಗ್ಗೆ ಹೇಳುತ್ತಾ. ಇವೆಲ್ಲ ಇಂಪಾರ್ಟೆಂಟ್ ಹೇಳಿನ್ರಿ, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಯಾರು ಹೇಳಲ್ಲ, ನಿಮ್ಗೆ ಹೆಂಗಲ್ಲ. ಹೌದಾ, ನೋಡ್ರಿ ಆರ್ಟಿಕಲ್ 13 ಏನ್ ಹೇಳುತ್ತೆ, ವಿತರಣ ಏನು. ಈಗ 32 ಕಂಟ್ರಿಗಳದವ್ರಿ. ನಾನು ಒಂದು ಕಂಟ್ರಿ ಹೊರಗೆ ಹೋಗ್ತನಪ್ಪ ಅಂತಂದು ಏನ್ ಹೇಳ್ಬೋದು, ಅದು ಎಷ್ಟನೇ ಮೂಲಕ 13ನೇ ಆರ್ಟಿಕಲ್ ಮೂಲಕ ಹೇಳ್ಬೋದು ಅದು ಹೊರಗೆ ಹೋಗ್ತೀವಂತ. ಹೌದಾ, ನೆಕ್ಸ್ಟ್ ನೋಡ್ರಿ, ಇದರ ಮೇನ್ ಅಬ್ಜೆಕ್ಟಿವ್ಸ್ ಇದ್ರೊಳಗೆ ಆಲ್ರೆಡಿ ಹೇಳ್ಬಿಟ್ಟಿನ ಅದನ್ನೆಲ್ಲ ಅಬ್ಜೆಕ್ಟಿವ್ಸ್ ಏನಂತ. ಹೌದಾ, ಈಗ ಮತ್ತೊಂದ್ಸಲ ಹೇಳ್ತ ನೋಡ್ರಿ, ಕಲೆಕ್ಟಿವ್ ಡಿಫೆನ್ಸ್ ಅಂತ ಹೇಳಿ ನೋಡ್ರಿ ಆಗ ಆರ್ಟಿಕಲ್ 5 ಕಲೆಕ್ಟಿವ್ ಡಿಫೆನ್ಸ್. ಹೌದಾ, ಒಂದು ದೇಶ ಒಂದೇನಾದ್ರು ನಾಟೋ ದೇಶದ ಮೇಲೆ ಯಾವ್ದು ಬೇರೆ ದೇಶ ರಾಷ್ಟ್ರ ದಾಳಿ ಮಾಡಿತಪ್ಪ ಅಂದ್ರೆ ಎಲ್ಲಾ ರಾಷ್ಟ್ರಗಳು ಅವ್ರು ಉಲ್ಟಾ ಅವ್ರ ಮ್ಯಾಗ ಏನ್ ಮಾಡ್ತಾರ್ರಿ, ಬೀಳ್ತಾರ. ಓಕೆನಾ, ಸುಮ್ಕೊಂಡಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಮೇಂಟೈನ್ ಪೀಸ್ ಅಂಡ್ ಸೆಕ್ಯೂರಿಟಿ. ನೋಡ್ರಿ ಏನ್ ಹೇಳ್ರಿ, ಮೇಂಟೈನ್ ಯಾವಾಗ್ಲೂ ಇದು ಒಂದು. ಯಾಕಪ್ಪ ಅಂತಂದ್ರೆ ಈಗ ನಾವೆಲ್ಲ ಸ್ಟ್ರಾಂಗ್ ಇದೀವಪ್ಪ ಅಂತಂದ್ರೆ ವಿಚಾರ ಮಾಡ್ತಾರೆ ವಿರೋಧಿಗಳು, ಹೆಂಗಪ್ಪ ಇವ್ರನ್ನ ಮುಟ್ಟಮ ಬ್ಯಾಡ, ಟಚ್ ಮಾಡಮ ಬ್ಯಾಡ ಅಂತ ಅಂಜಿಕೆಂತಾರ. ಹೌದಿಲ್ರಿ, ಅದಕ್ಕಾದ್ರೆ ನಾವ್ ಏನ್ ಮಾಡ್ಬೇಕು, ನಮ್ಮ ಸ್ಟ್ರೆಂತ್ ಮಾಡ್ಕೋಬೇಕು, ನಮ್ಮ ಬಲಗಳು ಹೆಚ್ಚಿಗೆ ಮಾಡ್ಕೋಬೇಕು. ನೋಡ್ರಿ, ನಾವ್ ಏನೇನ್ ಮಾಡಿ ಮೊನ್ನೆ ಈ ಎಕ್ಸ್ಪೆಷಲಿ ಆಪರೇಷನ್ ಸಿಂಧೂರ್ ಒಳಗಡೆ ಅಟ್ಟ ಟೈಮ್ ಈಗ ಸಾಲಕ್ ಹಾಕಿದ್ದೀವಿ ಬಾಂಬ್ಗಳನ್ನ ದಗ್ಗ ಎಲ್ಲಿಂದ ಸಾಧ್ಯ ಆಗ್ತಿದ್ವಿ. ನಮ್ ಡಿಫೆನ್ಸ್ ಹಂಗಿತ್ತು. ಹೌದಾ, S-400 ಯಾವ ರೀತಿ ಕೆಲಸ ಮಾಡ್ತಿ. ಹೌದಿಲ್ರಿ, S-400 ಅವ್ರ ಮಿಸೈಲ್ ನ ಇಂಟ್ರಾಪ್ಟ್ ಮಾಡಿತಿ. ಅವ್ರು ಎಕ್ಸ್ಪೆಷಲಿ ಚೀನಾದವ್ರು ಅಲ್ಲಿ ಕೊಟ್ಟು ಹೊಡ್ಸಾಕ್ ಕುಂತಿದ್ರು. ಚೀನಾದವ್ರು ಭಾರಿ ನಿಜ. ನೋಡ್ರಿ, ಚೀನಾ ಯಾಕೆ ಬೆಳ್ಯಾಕ್ ಕುಂತೈತಪ್ಪ ಒಂದು ಅರ್ಥ ಮಾಡ್ಕೊಂಬಿಡ್ರಿ. ಚೀನಾ ಯಾಕೆ ಬೆಳ್ಯಾಕ್ ಕುಂತೈತಿ, ಚೀನಾ ಯಾಕೆ ಬೆಳ್ಯಾಕ್ ಕುಂತೈತಪ್ಪ ಅಂತಂದ್ರ ಅವ್ರು ಯಾರ ಜೊತೆ ಸದ್ಯ ಏನ್ ಮಾಡಕ್ ಕುಂತಿಲ್ರಿ, ಯುದ್ಧ ಮಾಡಕ್ ಕುಂತಿಲ್ಲ. ಅವ್ರೆಲ್ಲ ಇಷ್ಟು ಅದಾವ್ರಿ, 79 ಒಳಗಡೆ 74 ಒಳಗಡೆ ಅವೆಲ್ಲ ಇಷ್ಟ ಅದಾವ್ರಿ. ವಿಯೆಟ್ನಾಂ ವಾರ್ ಆಗೈತಿ. ಹೌದಾ, ನಮ್ ಕೂಡ 62 ಒಳಗಡೆ ಸುಮ್ನೆ ಕಾಲ್ ಕೆರಿಕೆಂಡ್ ಜಗಳಕ್ ಬಂದಾರ. ಹೌದಾ, ಅದೇ 22 ಒಳಗಡೆ ಮತ್ ಇದಾಗ್ಯಾವ್ರಿ 2017 ಒಳಗಡೆ. ಹೌದಾ, 1967 ಒಳಗಡೆ ನಮ್ ಕೂಡ ಎಲ್ಲ ಅದಾವ್ರಿ. ಬಟ್ ಅವ್ರು ಪೂರ್ಣ ಯುದ್ಧ ಫುಲ್ ಎಲ್ಲಾ ಶಕ್ತಿನ ಒತ್ತಟ್ಟಿಗೆ ಹಾಕಿ ಯುದ್ಧ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ಯುದ್ಧ ಮಾಡಕ್ ಕುಂತ್ರಪ್ಪ ಅಂತಂದ್ರ, ಈಗ ನೋಡ್ರಿ ಒಂದು ದೇಶಕ್ಕೆ ಯುದ್ಧ ಮಾಡ್ಬೇಕಪ್ಪ ಅಂತಂದಾಗ ಇವ್ರ ಎನರ್ಜಿ, ಇವ್ರ ಟೈಮು, ಇವ್ರು ಮಾಡಿರ್ತಕ್ಕಂಥ ಏನವೆಲ್ಲ ಇಕ್ವಿಪ್ಮೆಂಟ್ ಅದಾವಲ್ರಿ ಅವನು ನಾಶ ಆಗ್ತವ, ಮತ್ ಇವ್ರ ಆರ್ಥಿಕತೆನೂ ನಾಶ ಆಗ್ತದ. ಇದಕ್ಕೆ ಏನ್ ಖರ್ಚು ಮಾಡಿರ್ತಾರ ಕೋಟ್ಯಾನ್ಗಟ್ಲೆ, ಹೌದಾ, ಅದು ಎಲ್ಲವೂ ನಾಶ ಆಗತ್ರಿ. ಇದರಿಂದ ಏನಾದ್ರೂ ಸಂಪಾದನೆ ಮಾಡಕ್ ಆಯ್ತಾ, ಏನೂ ಆಗ್ಲಿಲ್ಲ. ಅವಾಗ ಏನಾಗತ್ರಿ, ಮೈನಸ್ ನ ಬರ್ತದ, ದೇಶ ಅವನತಿ ಹೊಂದೋದಕ್ಕೆ ರೀಸನ್ ಆಗ್ತದೆ. ಅದಕ್ಕೆ ಇನ್ನೂ ರಷ್ಯಾ ಯಾಕೆ ಚೇತರಣೆ ಆಗ್ತಿಲ್ಲ, ಯುಕ್ರೇನ್ ಚೇತರಿಕೆ ಗೊಳ್ತಿಲ್ಲಪ್ಪ ಅಂದ್ರೆ ದಟ್ ಈಸ್ ದ ವಾರ್ ಇಂಪ್ಯಾಕ್ಟ್. ಹೌದಿಲ್ರಿ, ಹಿಂಗ ಇರ್ತಾವ್ರಿ. ಇದು ಬಹಳ ಇಂಪಾರ್ಟೆಂಟ್. ನೋಡ್ರಿ, ಟ್ರಂಪ್ ಎಂತ ಶಾಣೆ ಸುಮ್ನೆ ಏನಾಗಕುಂತದ್ರಿ ಇರಾನ್ ಒಳಗಡೆ, ಇದರಿಂದ ಎಲ್ಲರಿಗೆ ಎಷ್ಟೆಲ್ಲ ತೊಂದರೆ ಹಾಕುಂತೈತ್ರಿ. ಹೌದಾ, ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ಏನೇನದಾವ ಎಲ್ಲ ತಿಳ್ಕೊಬೇಕ್ರಿ ನಾವು. ನೆಕ್ಸ್ಟ್ ನೋಡ್ರಿ, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಏನೊಂದು
ಕ್ರೈಸಿಸ್ ಎಕ್ಸ್ಪೆಷಲಿ ಎಕನಾಮಿಕ್ ಆಗಿರ್ಬೋದು, ಕೆಲವೊಬ್ಬರಿಗೆ ಏನಪ್ಪಾ ಅಂದ್ರೆ ಕೆಲವೊಂದು ದೇಶಗಳಿಗೆ ಆರ್ಥಿಕತೆ ತೊಂದರೆ ಇರ್ತದೆ, ಕ್ರೈಸಿಸ್ ಹತ್ರ ಅದನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕಂತ ನೋಡಿ. ಕೋಆಪರೇಟಿವ್ ಸೆಕ್ಯೂರಿಟಿ ಏನಪ್ಪಾ ಅಂದ್ರೆ ಸಹಕಾರಿತವಾಗಿರತಕ್ಕಂಥ ಸೆಕ್ಯೂರಿಟಿನ ಜಾಸ್ತಿ ಮಾಡ್ತಾರೆ. ಹೇಳಿದ್ರಿ 32 ಕಂಟ್ರಿಗಳು, ಒಬ್ರಿಗೆ ಏನಾಯ್ತಪ್ಪ ಇನ್ನೊಬ್ರು ಬರ್ತಾರಪ್ಪ ಅಂದ್ರೆ ದಟ್ ಇಸ್ ದ ಸೆಕ್ಯೂರಿಟಿ. ಒಬ್ರಿಗೊಬ್ರು ಗೊತ್ತಾಯ್ತ್ರಿ ಇಲ್ಲಿ ಏನ್ ಮಾಡ್ಬೇಕೇನಿಲ್ಲ. ನೆಕ್ಸ್ಟ್ ನೋಡ್ರಿ ಮಿಲಿಟರಿ ಕೋಪರೇಷನ್ ರೀ. ಹೌದಾ, ಮಿಲಿಟರಿ ಜಾಸ್ತಿ ಮಾಡಿಕೊಟ್ಟು ಎಲ್ಲರಿಗೆ ಏನ್ ಮಾಡ್ಬೇಕು, ಸಹಕಾರ ಮಾಡ್ಬೇಕು. ನಮ್ಮ ಹತ್ರ ಈ ದೊಡ್ಡ ಈಗ ನೋಡ್ರಿ ಇಲ್ಲಿ ಯಾರು ಮೇನ್ ಪ್ಲೇಯರ್ ಯಾರಪ್ಪ ಅಂದ್ರೆ ಯು.ಎಸ್.ಎ ಇಡೀ ಎಲ್ಲ ಒಂದ್ ಏನ್ 32 ಕಂಟ್ರಿಗಳಿಗೆ ನೋಡ್ಕೋಬೇಕ್ರಿ ಈಗ ಅವ್ರು. ಯಾಕಂದ್ರೆ ದೊಡ್ಡ ಅನ್ನಲ್ಲ, ದೊಡ್ಡ ಅನ್ನೋ ಒಂದು ಭಾವನೆ ಇರ್ತದಲ್ರಿ, ಖರ್ಚು ಮಾಡ್ಬೇಕಾಗತ್ರಿ ಮನುಷ್ಯ. ಸಾಲ ಮಾಡ್ತಿರ್ತಾರ ಅಂದ್ರ ಅವಾಗ ಏನ್ ಮಾಡ್ತಾರೆ, ಅವ್ರಿದ್ದಾರೆ ಮಾಡ್ತಾರ, ಬರೀ ಚಾ ಕುಡಂಬರಿ ನಾಷ್ಟ ಮಾಡಂಬರಿ ಅಂತ ಸಾಲ ಮಡಿಸಬೇಕು, ಬರೀ ಚಾ ಕುಡಿಬೇಕು, ಚಾ ಕುಡಿಸ್ಬೇಕು, ನಾಷ್ಟ ಮಾಡಿಸ್ಬೇಕು. ಅದೇ ರೀತಿ ಇಲ್ಲಿ ಹಂಗೆ ಇರ್ತಾವ್ರಿ, ಹಿಂಗೆ ಇರ್ತಾವ, ಏನ್ ಚೇಂಜ್ ಇರಲ್ಲ. ನೆಕ್ಸ್ಟ್ ನೋಡ್ರಿ ಕೌಂಟರ್ ಟೆರರಿಸಮ್. ಬಾಬಾ ಇದು ನನಗೆ ಬಹಳ ತಪ್ಪು ಅನಿಸ್ತೈತೆ ಅಲ್ರಿ. ಯಾಕಪ್ಪ ಅಂದ್ರೆ ನೋಡ್ರಿ ಕೌಂಟರ್ ಟೆರರಿಸಮ್ ಅಂತಿವ್ರು, ಮತ್ತೆ ಟೆರರಿಸಮ್ ಇವ್ರು ಏನ್ ಮಾಡ್ತಾರೆ, ಫಂಡಿಂಗ್ ಮಾಡ್ತಾರೆ. ಎಕ್ಸ್ಪೆಷಲಿ ಯಾರು US ಅದಾರ, ಇಂಥವ್ರ ಅದಾರ್ರಿ. ಬಾಯ್ ಮತ್ ನನ್ ಸಂಸ್ಕೃತ ಬಂದ್ಬಿಡ್ತಾವ US ನೆನ್ಸ್ಕೊಂಡ್ಬಿಟ್ರಿ. ಯಾಕಪ್ಪ ಈ ತರ ಎಲ್ಲ ಮಾಡ್ಯಾರ. ಹೌದಾ, ನೋಡ್ರಿ ಹಿಂಗ ಕೌಂಟರ್ ಟೆರರಿಸಮ್ ಅಂತಂದ್ರೆ ಏನ್ ಹೇಳ್ರಿ, ಟೆರರಿಸಮ್ ವಿರುದ್ಧ ಅಂತಪ್ಪ. ಹೌದಾ, ಮತ್ತೆ ಇವರು ಟೆರರಿಸಮ್ಗೆ ಸಪೋರ್ಟ್ ಮಾಡಿರ್ತಾರೆ ಇಂಡೈರೆಕ್ಟ್ಲಿ. ನೆಕ್ಸ್ಟ್ ನೋಡ್ರಿ ಸೈಬರ್ ಡಿಫೆನ್ಸ್. ಇಂಪಾರ್ಟೆಂಟ್ ಸೈಬರ್ ಡಿಫೆನ್ಸ್. ಹೌದಾ, ನೋಡ್ರಿ ಏನ್ ಹೇಳಿದ್ರಪ್ಪ ಅಂದ್ರೆ ಇವತ್ತು ಮುಂಜಾನೆ ನ್ಯೂಸ್ ಒಳಗಡೆ ವಾರ್ ಆಗ್ತಿದ್ವು. ಎಲ್ಲಪ್ಪ ಅಂತಂದ್ರೆ ಭೂಮಿ ಮೇಲೆ ವಾರ್ ಆಗ್ತಿದ್ವು, ಏರ್ ಒಳಗಡೆ ವಾರ್ ನೋಡಿವಿ ನಾವು, ಸಿ ಒಳಗಡೆ ವಾರ್ ನೋಡಿವಿ. ಇವಾಗ ಇಲ್ಲಿ ನೋಡಕ್ ಕುಂತೀವಪ್ಪ ಅಂತಂದ್ರೆ ಇಂಟರ್ನೆಟ್ ಒಳಗಡೆ ವಾರ್ ನೋಡಕ್ ಕುಂತೀವಿ ಅಂತ ಹೇಳಕ್ ಕುಂತಾರ್ರಿ ಅವರು. ಎಕ್ಸ್ಪೆಷಲಿ ನೋಡ್ರಿ ಈಗ ಫೋನ್ ಬಳಸಕ್ ಕುಂತೈತಪ್ಪ ಅಂತಂದ್ರೆ ಫೋನ್ ಬಳಕೆ ಆಗ್ಬೇಕಾದ್ರೆ ನೆಟ್ವರ್ಕ್ ಬೇಕ್ರಿ. ಹೌದಾ, ಅದಕ್ಕೇನಿರ್ತಾರೆ GPS ಇರ್ತಾರ. ಹೌದಾ, ಎಲ್ಲೈತಿ ಎಲ್ಲಿಲ್ಲ ಲೊಕೇಶನ್ ಎಲ್ಲ ಗೊತ್ತಾಗ್ತಿರ್ತೈತ್ರಿ. ಅದ್ರಿಂದನೇ ಇವತ್ ಏನ್ ಕಂಡಿಡ್ತಾರಪ್ಪ ಅಂತಂದ್ರೆ ಅಮೆರಿಕದವರು ಒಂದು ಇರಾನ್ ಒಳಗಡೆ ಅಲ್ಲಿರ್ತಕ್ಕಂಥ ಮಿಲಿಟರಿ ಹೆಂಗದವ, ಬೇಸ್ಗಳೆಲ್ಲದವ, ಏನ್ ಮಾಡಾಕ್ ಕುಂತಾರ, ಎಷ್ಟು ಯುದ್ಧೋಪಗಳನ್ನು ಬಳಸಕ್ ಕುಂತಾರ, ಯಾರ್ಯಾರು ಏನೇನ್ ಮಾಡಾಕ್ ಕುಂತಾರ. ಹೌದು, ಅದ್ರ ಮ್ಯಾಗೆಲ್ಲ ಕಂಡಿಡಾಕ್ ಕುಂತಾರ್ರಿ. ಜಸ್ಟ್ ಒಂದು ಫೋನ್ ಟ್ರ್ಯಾಕ್ ಮಾಡಾಕ್ ಕುಂತಾರ್ರಿ. ಹಿಂಗ ವಾರ್ಗಳು ನಡಿಯಾಕ್ ಕುಂತಾರ ನೋಡ್ರಿ. ಸೈಬರ್ ಡಿಫೆನ್ಸ್ ಇದು ಈ ರೀತಿ. ನೆಕ್ಸ್ಟ್ ನೋಡ್ರಿ ಪ್ರಮೋಟ್ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್. ಮೇನ್ ಇಂಪಾರ್ಟೆಂಟ್ ಅವಲ್ಲಿ ನೋಡ್ರಿ, ಪ್ರಜಾಪ್ರಭುತ್ವ ಕಂಟ್ರಿಗಳಿದ್ದು ಸಪೋರ್ಟ್ ಮಾಡ್ತಾರೆ, ಅದರ ವ್ಯಾಲ್ಯೂಸ್ಗೆ ಸಪೋರ್ಟ್ ಮಾಡುತ್ತೆ. ಯಾಕಪ್ಪ ಅಂದ್ರೆ ಅಪೋಸಿಟ್ ಯಾರದಾರ ಇಲ್ಲಿ, ಸೋಷಿಯಲಿಸ್ಟ್ ಕಂಟ್ರಿಗಳದವ, ಸೋವಿಯತ್ ಇತ್ತು, ಅದರ ವಿರುದ್ಧನೇ ಅದು ಹುಟ್ಟಿಕೊಂಡಿರ್ತದ್ದು. ಇದು ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್ ನೋಡ್ರಿ ಸಮಿಟ್ಗಳು ನೋಡ್ರಿ. ಫಸ್ಟ್ ಸಮಿಟ್ ಅಲ್ಲ ಹೇಳಿದ್ದೆ ನಿಮಗೆ, ಯಾವಾಗಪ್ಪ ಅಂದ್ರೆ ಫ್ರಾನ್ಸ್ ಒಳಗೆ ಆಯ್ತು 1957 ಒಳಗಡೆ ಫಸ್ಟ್ ಸಮಿಟ್ ಅಂತ. ಇತ್ತೀಚಿನ ಸಮಿಟ್ಗಳು ನೋಡ್ಕೊಂಡು ಹೋಗ್ರಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಎಕ್ಸಾಮ್ಗಳಿಗೆ ಬಂದಿರ್ತಾವ ಈ ಸರ ಕ್ವಶನ್ಗಳಾಗಿರ್ತಾರ ನೋಡಿ. 34th ಯಾವಾಗಪ್ಪ ಅಂತಂದ್ರೆ ವಾಷಿಂಗ್ಟನ್ DC ಎಲ್ಲಿ ಬರ್ತದ್ರಿ, ಕ್ಯಾಪಿಟಲ್ ಸಿಟಿ ಆಫ್ USA ವಾಷಿಂಗ್ಟನ್ DC. 34ನೇ ಸಮಿಟ್ ಆಗ್ತದ್ರಿ. ಇದು ಎಷ್ಟನೇ ಎಷ್ಟು ವರ್ಷ ಆಗಿರುತ್ತಪ್ಪ ಅಂದ್ರೆ ಈ ಸಮಿಟ್ 75 ವರ್ಷ ಆನಿವರ್ಸರಿನ ಸೆಲೆಬ್ರೇಷನ್ ಮಾಡ್ತಾರೆ. 75 ಆನಿವರ್ಸರಿನ ಸೆಲೆಬ್ರೇಷನ್ ಮಾಡ್ತಾರ. ಎಲ್ಲಿ ಎಷ್ಟು ಸಮಿಟ್ ಒಳಗಡೆ ಅಂದ್ರೆ 34ನೇ ಸಮಿಟ್ ಒಳಗಡೆ. ಎಲ್ಲಪ್ಪ ಅಂದ್ರೆ ವಾಷಿಂಗ್ಟನ್ DC ಒಳಗಡೆ. ಎಷ್ಟನೇ ಇಶ್ಯೂ ಒಳಗಡೆ ಅಂದ್ರೆ 2024 ಒಳಗಡೆ, 2 years ಬ್ಯಾಕ್. ಇದು ನೆನಪಿಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ 35th ಸಮಿಟ್ ಎಲ್ಲಪ್ಪ ಅಂದ್ರೆ ದ ಹೇಗ್ ಒಳಗಡೆ ನಡೀತದೆ, ನೆದರ್ಲ್ಯಾಂಡ್, 2025 ಒಳಗಡೆ. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಒಂದು ಅಮೆರಿಕದ ಏನೈತಲ್ಲ, ಯಾಕಪ್ಪ ಅಂದ್ರೆ ಇಲ್ಲಿ 75 ಆನಿವರ್ಸರಿ ಏನಾಗೈತ್ರಿ, ಸೆಲೆಬ್ರೇಷನ್ ಆಗೈತಿ. ಇತ್ತೀಚೆಗೆ ಎಲ್ಲಿ ನಡೀತಪ್ಪ ಅಂದ್ರೆ ಅಂಕಾರ ಎಲ್ಲಿ ಬರ್ತದ್ರಿ, ಟರ್ಕಿ ಒಳಗಡೆ 2026 ಒಳಗಡೆ ನಡೆದೈತಿ. ಯಾವುದು 36 ಸಮಿಟ್. ಇದು ಇವತ್ತು ಇಷ್ಟೆಲ್ಲ ನಾವು ಏನ್ ಮಾಡಿವ್ರಿ, ನ್ಯಾಟೋ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡಿವಿ. ಹೌದಿಲ್ರಿ? ನೀವೇನ್ ಮಾಡ್ಬೇಕು ಹೇಳ್ರಿ, ಕಮೆಂಟ್ ಬಾಕ್ಸ್ ಒಳಗಡೆ ಇವತ್ತೇನ್ ಕ್ಲಾಸ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಹಾಕ್ಬೇಕು ಫಸ್ಟ್. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲೇನು ಫಿನ್ಲ್ಯಾಂಡ್ ಹೇಳಿದ್ ನೋಡ್ರಿ. ಫಿನ್ಲ್ಯಾಂಡ್ ಈಗ ಸದ್ಯ ಯಾರು ಚಾನ್ಸಲರ್ ಅದಾರ, ಅದ್ರ ಕ್ಯಾಪಿಟಲ್ ಸಿಟಿ ಯಾವ್ದಂತ ಹಾಕ್ಬೇಕು ಸೆಕೆಂಡ್ ಕ್ವಶನ್. ಅದಾದ್ಮೇಲೆ ಇನ್ನೊಂದು ಟರ್ಕಿ ಯಾವಾಗ ಸೇರಿತ ಅನ್ನೋದು ಸಮೇತ ಹಾಕ್ರಿ. ಯಾಕೆ ಇಂಪಾರ್ಟೆಂಟ್ ಅಂತ ಎದಕ್ ಹೇಳಕ್ ಕುಂತೀನಪ್ಪ ಅಂತಂದ್ರೆ, ಟರ್ಕಿ ಮಂದಿ ಏನೈತ್ರಿ ಇಲ್ಲಿ ಸಮಿಟ್ ನಡೆದೈತಿ. ಹೌದಾ, ಅದು ಟರ್ಕಿ ನ್ಯಾಟೋ ಕಂಟ್ರಿ ಆಗಿದ್ದು ಯಾವಾಗ. ಇಲ್ಲಿ ನೋಡ್ರಿ ಅಲ್ಲೇ ಆಲ್ರೆಡಿ ಇನ್ನ ಹೇಳಿದ ಬೇರೆ ಬೇರೆ ಕಂಟ್ರಿಗಳು 32 ಕಂಟ್ರಿಗಳು. ಬಟ್ ಟರ್ಕಿ ಯಾವಾಗ ನ್ಯಾಟೋ ಕಂಟ್ರಿ ಆಯ್ತು, ಎಷ್ಟನೇ ಇಶ್ಯೂ ಒಳಗಡೆ, ಅದನ್ನ ಕ್ವಶನ್ಗೆ ನೀವು ಆನ್ಸರ್ ಹಾಕ್ಬೇಕು. ಇಷ್ಟು ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು. ಓಕೆ, ಅರ್ಥ ಆಯ್ತಲ್ರಿ? ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್.